ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮದ್ಯಮೀಶಂ ವಂದೇ ಭವಘ್ನಮಪರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನತೇನೃಪಾದ್ಯಾಪಿ ಹಿ ಮಾನುಷೋ ಗತೋ ಭಾವಸ್ತತೋ ದ್ವೇಷ್ಟಿ ಸುಯೋಧನಾದೀನ್ ನಿಮಜ್ಜ ತದ್ವಿಷ್ಣುಪದೋದಕೇತ್ರ ವಿಸೃಜ್ಯ ದೇಹಂ ಭಜ ದೇವಭಾವಂ. ನಿನಗಿನ್ನೂ ಕೂಡ ಮನುಷ್ಯ ದೇಹ ಇರೋದರಿಂದ ವೈಯಕ್ತಿಕ ದ್ವೇಷ ಮಾಡ್ತಾಯಿದ್ದಿ, ತಾತ್ವಿಕ ದ್ವೇಷ ಮಾಡಿಲ್ಲ ನೀನು. ಅದು ಶುದ್ಧ ಆಗಬೇಕಾದ್ರೆ ಇವತ್ತು ಗಂಗಾ ನದಿಯಲ್ಲಿ ದೇಹವನ್ನು ಬಿಟ್ಟು ದೇವಭಾವಂ ಭಜ, ನಿನ್ನ ಮೂಲ ರೂಪವನ್ನು ಪಡ್ಕೋ ಅಂತ ಹೇಳಿದ್ರು. ಆಗ ಸುಯೋಧನಾದ್ಯ ಯದಿ ಮೇ ಸುಪಾಪ ಆರಬ್ಧ ಧರ್ಮಕ್ಷಯಮಾಪ್ಯನಿತ್ಯೆ ನಿಶೇಷ ಸೌಖ್ಯೋಜ್ಜಿತ ನಿತ್ಯ ದುಃಖೇ ಅವಶಾಹ ಪತಿಷ್ಯಂತಿ ಅಪುನರ್ನಿವೃತ್ತಾಃ. ಈ ದುರ್ಯೋಧನಾದಿಗಳು ಪ್ರಶ್ನೆ ಏನಿತ್ತು, ಇಂಥ ಪಾಪಿ ದುರ್ಯೋಧನ, ಇಂಥವನಿಗೆ ಸ್ವರ್ಗ ಆಯ್ತಲ್ಲ ಅಂತ ಕೇಳ್ತೀಯಲ್ಲ, ಯೋಚನೆ ಮಾಡಬೇಡ. ಇದು ಅವನು ಮಾಡಿರ್ತಕ್ಕಂಥ ಯಾವುದೋ ಪುಣ್ಯಶೇಷಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಜಾಗ. ಮುಂದೆ ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಯಾಕೆ ಏನಾಯಿತು? ಮುಂದೆ ಇವರೆಲ್ಲ ಅಂಧಂತಮಸ್ಗೆ ಹೋಗಾರೆ ಹೊರತು ಶಿಕ್ಷೆ ಕೊಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಡಬೇಡ. ತಾತ್ಕಾಲಿಕ ಅಷ್ಟೇ ಇದು. ನಿಶೇಷ ಸೌಖ್ಯೋಜ್ಜಿತ ನಿತ್ಯ ದುಃಖೇ ಅವಶಾಹ ಪತಿಷ್ಯಂತಿ ಅಪುನರ್ನಿವೃತ್ತಾಃ. ಇವರೆಲ್ಲ ವಾಪಸ್ ಬರದೆ ಪುನರ್ನಿವೃತ್ತಿ ಅಪುನರ್ನಿವೃತ್ತಿ. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಇದ್ದಾಗಿ. ಮೋಕ್ಷವೂ ಕೂಡ ಅನಾದಿ ನಿತ್ಯ, ಅದೇ ತಮಸ್ಸು ಕೂಡ ನಿತ್ಯ ಹೇಳಿದ್ದಾರೆ. ಮುಕ್ತಿಶ್ಚೈವ, ಮುಕ್ತಿ ಹಾಗೂ ತಮಸ್ಸು ಎರಡೂ ನಿತ್ಯ. ಆದ್ದರಿಂದ ಅಲ್ಲಿ ಬಿಡದೇ ಬಿಡ್ತಾರೆ. ನೀನು ವೈಯಕ್ತಿಕವಾಗಿ ಕೋಪ ಮಾಡ್ಕೊಳ್ಳೋಕ್ಕೆ ಕಾರಣ ಇಲ್ಲ ಅಂತ ಹೇಳಿದ. ಹೇಳ್ತಾರೆ, ಏನಂತ ಹೇಳ್ತಾರೆ? ದಕ್ಷಿಣಾ ತರ್ಪಿತಾನಂತೂ ಆಚಾರ್ಯಾಣಂತೂ ತೇಜಸ. ಯಜ್ಞಯಾಗ ಮಾಡಿರ್ತಾರೆ, ಸ್ವಲ್ಪ ದಕ್ಷಿಣೆ ಕೊಟ್ಟಿರ್ತಾರೆ ಬ್ರಾಹ್ಮಣರಿಗೆ, ಆ ಪುಣ್ಯ ಉಳ್ಕೊಂಡಿರುತ್ತೆ. ಗೊತ್ತಾಯ್ತಾ? ಎಲ್ಲೋ ಹೋದ ದಕ್ಷಿಣೆ ಕೊಡಿ, ಏನೋ ಯಾರಂತೂ ಗೊತ್ತಿರೋದಿಲ್ಲ, ಯಾರು ದೊಡ್ಡವ್ರಿಗೆ ಕೊಟ್ಬಿಡ್ತಾರೆ ಗೊತ್ತಿಲ್ಲದೆ, ಆ ಪುಣ್ಯ ಏನಾಗುತ್ತದು ಈ ರೀತಿ ಬರುತ್ತಷ್ಟೆ. ಇಷ್ಟು ಅಡ್ವಾಂಟೇಜ್ ಇಷ್ಟೇ ಅದು. ನಿಶೇಷ ಸೌಖ್ಯೋಜ್ಜಿತ ನಿತ್ಯ ದುಃಖೇ ಅವಶಾಹ ಅವಶಾಹ ವಿಷ್ಣುವಶಾಹ ಅಂತ. ಆ ಅಂದರೆ ವಿಷ್ಣುವಿಗೆ ಅಧೀನರಾಗಲಿ ಬಿಡ್ತಾರೆ. ನೀನು ಯೋಚನೆ, ನೀನು ಯಮ ಫೈನಲ್ ರಾಮ, ಆತ್ನೇ ವಿಷ್ಣು. ನಿನಗೆ ನರಕ ಕೊಡೋ ಶಕ್ತಿ ಇದೆ ಹೊರತು ದೇವರ ಅನುಗ್ರಹದಿಂದ ತಪಸ್ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಮುಕ್ತಿ ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಇರೋದು ಯಾರಿಗೆ? ದೇವರಿಗೆ ಒಂದೇ. ಅನಂತರ ಮಹಾಲಕ್ಷ್ಮಿಗೆ ಅವರ ಅನುಗ್ರಹದಿಂದ, ಆಮೇಲೆ ವಾಯುದೇವರಿಗೆ ಕೊಡೋದಕ್ಕಲ್ಲ ಕೊಡಿಸ್ತಾರೋ. ಇಷ್ಟಿದೆ ಹೊತ್ತು. ನಾವು ತಮಸ್ ಕೊಡಿಸೋ ಶಕ್ತಿಯೂ ಯಾರಿಗಿಲ್ಲ. ಕಂಡ್ಕೊಂಡ್ರೆ ಜೈಲಿಗೆ ಹಾಕ್ಲಿಕ್ಕೆ ಬರೋಲ್ಲ. ಯಾರೋ ಜೈಲಿಗೆ ಹಾಕಿದ್ರೆ ಬೆಲೆ ಇಲ್ಲ. ಯಾರು ಹಾಕ್ಬೇಕಾದ್ರೆ ನ್ಯಾಯಾಧೀಶರು ಆ ರೀತಿ ಹಾಕಬೇಕೆ ಹೊರತು ಯಾರೂ ಹಾಕ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿಯೇ ಅಂಧನ ತಮಸ್ ಕೊಡೋದು ದೇವರು, ಮುಕ್ತಿ ಕೊಡೋದು ದೇವರೇನೆ. ಹೌದು 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 ಹೌದು. ಏನ ಈಗ ಇಲ್ಲೇ ಹೇಳ್ತಾರೆ. ಈಗ ಬುದ್ಧಿ ಹೇಳ್ತಾರೆ ಏನಾಗುತ್ತೆ ಅಂತ ಹೇಳ್ತಾರೆ. ಈಗ ಇಲ್ಲೇ ಹೇಳ್ತಾರೆ, ದೇವಾಂಶಜ ಏತು ನೀನು ನಾನು ಎಲ್ಲಿ ಭೀಮ ಎಲ್ಲಿ ಅವರು ಅಂತ ಕೇಳಿದ್ದೀಯಲ್ಲ, ಅವರೆಲ್ಲ ಭಾರಿ ದೊಡ್ಡವರು. ಎಲ್ಲಿಗೆ ಹೋಗ್ತಾರೆ? ದೇವಾಂಶಜ ಏತು ಸಮಸ್ತ್ಯಶಸ್ತೆ ಸ್ವಮೂಲ ರೂಪಂ ಸಮವಾಪ್ಯ ಕಾಲೇ ಸ್ವತಾರತಮ್ಯಾನುಸೃತಾಂ ವಿಮುಕ್ತಿಂ ಪ್ರಾಪ್ಸ್ಯಂತಿ ನಾತ್ರಾಪಿ ವಿಚಾರ್ಯಮಸ್ತಿ. ಅದೇ ರೀತಿಯೇ ಇಲ್ಲೇ ನಡೆಯುತ್ತೆ. ಇಲ್ಲಿ ದೇವಾಂಶರೆಲ್ಲ ಎಲ್ಲಿ ಅಂತ ಕೇಳಿದ್ದೀಯಲ್ಲ, ಅವರು ಎಲ್ಲಿದ್ದಾರೆ? ದೇವಾಂಶಜಾಹ ಏತು ಸಮಸ್ತಶಹಾತೆ. ಅವರಲ್ಲಿ ಒಬ್ಬರು ಕೂಡ ಅಧೋಗತಿಗೆ ಹೋಗೋದಿಲ್ಲ. ಹಸರಲ್ಲಿ ಒಬ್ಬರು ಕೂಡ ಮೋಕ್ಷಕ್ಕೆ ಒಬ್ಬರು ಕೂಡ ಎಸ್ಕೇಪ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ತ್ಯಶಸ್ತೆ ಸ್ವಮೂಲ ರೂಪಂ ಸಮವಾಪ್ಯ ಕಾಲೇ. ತಮ್ಮ ಮೂಲ ರೂಪವನ್ನು ಹೊಂದುತ್ತಾರೆ. ಮುಂದೆ ಕಾಲ ಬಂದಾಗ ಸ್ವತಾರತಮ್ಯಾನುಸೃತಾಂ ವಿಮುಕ್ತಿಂ, ತಮ್ಮ ತಾರತಮ್ಯಕ್ಕೆ ಅನುಗುಣವಾದಂಥ ಅನುಸೃತಾಂ ಅನುಗುಣವಾದಂಥ ವಿಮುಕ್ತಿ
ವಿಶೇಷವಾದ ಮುಕ್ತಿಯನ್ನು ಪ್ರಾಪ್ಸ್ಯಂತಿ ಪಡೆಯುತ್ತಾರೆ. ನ ಅತ್ರಾಪಿ ವಿಚಾರ್ಯಮಸ್ತಿ, ಇದರಲ್ಲೂ ಅದಕ್ಕೂ ವಿಚಾರ ಇಲ್ಲ, ಇದಕ್ಕೂ ವಿಚಾರ, ಇದು ಅತ್ಯಂತ ನಿಸ್ಸಂಶಯವಾದ ಸಂಗತಿ ಅಂತ ಹೇಳಿದರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಕೂಡ ತಪ್ಪು ಮಾಡಿದ್ದು ಯಾರವರು? ಧರ್ಮರಾಜ ತಪ್ಪು ಮಾಡಿದ್ದಾನೀಗ. ಏನು ಮಾಡಿ ಸಸೇರಿಯರ ಸ್ವರ್ಗಕ್ಕೆ ಬಂತು ಅಷ್ಟೇ ಹೊರತು ಏನಲ್ಲ. ನಿಜವಾಗಲೂ ಕೂಡ ನೀನು ದೇಹ ಬಿಡಬೇಕಾಗಿತ್ತು, ಬಿಟ್ಟಿಲ್ಲ, ಈ ಬಿಡಬೇಕು ಅಂತ ಹೇಳ್ತಾ. ಇದಿಷ್ಟು ಕೂಡ ಹೇಳ್ತಿರೋದು ಯಾರೋ ಯಮದೇವರು ಅದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹೇಳೋದಕ್ಕೆ. ಮೂಲ ರೂಪದಿಂದ ಹೇಳ್ತಾ ಇದ್ದಾರೆ. ತನಗೆ ತಾನು ರೆಫರ್ ಮಾಡಿ ತಿಳ್ಕೊಂಡ್ರೆ ಹಾಗೆ. ಆಚಾರ್ಯ, ಒಂದು ಪ್ರಶ್ನೆ ಕೇಳಿದ್ದಾರೆ. ವಿದುರ ಧರ್ಮರಾಜನಲ್ಲಿ ಐಕ್ಯ ಹೊಂದಿದ್ರು. ಹೌದು ಹೌದು. ಆದರೆ ಧರ್ಮರಾಜನಿಗೆ ಗಂಗಾ ಸ್ನಾನ ಬೇಕಾಯ್ತಲ್ಲ, ಯಾಕೆ? ಏನ ಧರ್ಮರಾಜನಿಗೆ ಗಂಗಾ ಸ್ನಾನ ಆದಮೇಲೆ ಮೂಲ ರೂಪ ಸೇರ್ಕೊಳ್ಳೋ ಯೋಗ ಬಂತಲ್ಲ ಅಂತ. ಇದು ಒಳಗೆ ಕೂತಿದ್ದಾನೆ ಈಗ. ವಿದುರ ಒಳಗೆ ಕೂತಿದ್ದಾನೆ. ಆ ರೂಪದಿಂದ ಒಳಗೆ ಬಂದಾಯ್ತು. ಈಗ ಇಬ್ಬರು ಹೋಗ್ಬೇಕಾದ್ರೆ ಅಲ್ಲಿ ಒಟ್ಟಿಗೆ ಹೋಗಬೇಕು. ಆ ರೂಪ ಈ ರೂಪ ಬೇರೆ ಬೇರೆ ಹೋಗಾಗಿಲ್ಲ. ಆದ್ದರಿಂದ ಈಗ ಬಾಡು ಸೇಲಕ್ಕೆ ಬರಲಿಲ್ಲ, ಸೇಲಕ್ಕೆ ಬರೋಲ್ಲ ಅಂತ ಹೇಳ್ತಾರೆ. ಇತ್ಯುಕ್ತ ಆಶ್ವೇವ ನಿಮಜ್ಜ ಗಂಗಾಂ ಧರ್ಮಾತ್ಮದಸ್ತಂ ಪ್ರವಿಸೃಜ್ಯ ದೇಹಂ ಸದ್ಯೋ ಬಭೌ ದೈವಮವಾಪ್ಯ ಕಾಯಂ ವಿಶಿಷ್ಟ ರೋಷಾದಿ ಸಮಸ್ತ ದೋಷಃ ಇತಿ ಉಕ್ತಃ ಆಶು ಏವ ನಿಮಜ್ಜ ಗಂಗಾಂ ಧರ್ಮಾತ್ಮಜಃ ತಂ ಪ್ರವಿಸೃಜ್ಯ ದೇಹಂ ಸದ್ಯಃ ಬಭೌ ದೈವಂ ಅವಾಪ್ಯ ಕಾಯಂ ವಿಸೃಷ್ಟರೋಷಾದಿ ಸಮಸ್ತ ದೋಷಃ ಇತಿ ಉಕ್ತಃ. ಹೀಗೆ ಹೇಳಲ್ಪಟ್ಟಂತಹ ಧರ್ಮರಾಜ ಆಶು ಏವ ಕೂಡಲೇ ನಿಮಜ್ಜ ಗಂಗಾಂ ನಿಮಜ್ಜ ಗಂಗೆಯಲ್ಲಿ ಮುಳುಗಿ ಧರ್ಮಾತ್ಮಜಃ ಅವ ದೇಹ ಬಿಟ್ಟುಬಿಟ್ಟ ತಕ್ಷಣವೇ. ಧರ್ಮಾತ್ಮಜಃ ತಂ ಪ್ರವಿಸೃಜ್ಯ ದೇಹಂ ಆ ದೇಹವನ್ನು ಬಿಟ್ಟ. ಈಗ ಸದ್ಯೋ ಬಭೌ ದೈವಮವಾಪ್ಯ ಕಾಯಂ ತಕ್ಷಣ ಯಾವ ದೇಹ ಬಂತ ತನಗೀಗ? ಸ್ನಾನ ಮಾಡ್ಕೊಂಬರ್ತಾರೆ, ಒಳ್ಳೆ ಬಟ್ಟೆ ಕೊಟ್ಟರೆ ಹಾಗೆ ಆ ದೇಹ ಬಿಡಬೇಕು. ಆ ಬಟ್ಟೆ ಬಿಟ್ಟು ಈ ಬಟ್ಟೆ ಉಟ್ಕೋಬೇಕು. ಒತ್ತೆ ಮೇಲೆ ಉಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಅದಕ್ಕೋಸ್ಕರನೇ ಆ ದೇಹ ಬಿಟ್ಟ ತಗೊಂಡ. ಅದೆಂಥ ಇದು ದೇವದೂಪ, ಇದು ತೇಜೋಮಯವಾದ ರೂಪ. ಅದು ತೇಜೋಮಯ. ಮನುಷ್ಯರ ದೇಹ ತೇಜೋಮಯ ಅಲ್ಲ, ಕಡಿಮೆ ಆಗಿಬಿಡುತ್ತೆ, ತುಂಬ ಕಡಿಮೆ. ಅದಕ್ಕೇ ದೈವಂ ಅವಾಪ್ಯ ಕಾಯ ಅಂದರೆ ಶರೀರ. ದೈವ ದೇಹವನ್ನು ಹೊಂದಿ, ಅಂದರೆ ದೇವತೆಗಳಿಗೆ ಯಾವ ದೇಹ ಇರಬೇಕು ಆ ದೇಹವನ್ನು ಹೊಂದಿ ಅಂತ ಅರ್ಥ. ತ್ರಿಗುಣ್ಯವರ್ಜಿತ ದೇಹ ಹಾಗೆಲ್ಲ ಅರ್ಥ ಅಲ್ಲ. ದೇವರಿಗೆ ಬೇರೆ, ದೇವತೆಗಳಿಗೆ ಬೇರೆ. ದೇವರಿಗಿರೋ ದೇಹ ಎಂಥದ್ದು ಬರೀ ಇಲ್ಲವೇ ಇಲ್ಲ. ಇವರಿಗಿದೆ ಪ್ರಾಕೃತ ದೇಹ. ಅದರಲ್ಲಿ ಎಂಥದ್ದು ತೇಜೋಮಯ ದೇಹ ಇದೆ ಅಷ್ಟೇ ಹೊರತು ಇದಲ್ಲ. ಬಟ್ಟೆನೇ ರೇಷ್ಮೆ ಬಟ್ಟೆ ಇದ್ದರೆ ಹಾಗೆ ಯಾವುದು ಸಾಮಾನ್ಯ ಬಟ್ಟೆ ಬಿಟ್ಟು ರೇಷ್ಮೆ ಬಟ್ಟೆನೋ ಇವು ಉಣ್ಣೆ ಕುಲ್ಲನ್ನು ಹಾಕ್ಕೊಂಡ್ರೆ ಹಾಗೆ ಅಷ್ಟೇ ಹೊರತು ಡಿಫ್ರೆನ್ಸ್ ಇದೆ ಅದಕ್ಕೂ. ಆದರೆ ಪೂರ್ತಿ ತ್ರೈಗುಣ್ಯವರ್ಜಿತವಾದ ದೇಹದ ಪ್ರಶ್ನೆ ಬರೋದಿಲ್ಲ. ಮುಕ್ತಿಯಲ್ಲಿ ಮಾತ್ರ ಅದು. ಮುಕ್ತಿಯಲ್ಲಿ ಎಲ್ಲ ಯಾರಿಗೂ ಏನಿಲ್ಲ, ಪ್ರಾಕೃತ ದೇಹ ಇಲ್ಲ. ಏನೋ ಹೋಗುತ್ತೆ. ಹಳೆ ಬಟ್ಟೆ ಏನಾಗತ್ತೆ ಬಿಟ್ಟಿದ್ದು ದಿವಸ ಬಿಡೋದು ಏನಾಗುತ್ತೆ ಆಗ್ತದೆ. ಅದೇ ದೊಡ್ಡದಲ್ಲ. ಅಲ್ಲೇ ಸೇರ್ಕೊಂಡು ನೀರು ಎಷ್ಟು ಕೊಡೆ ಆಗಿದೆ, ಎಲ್ಲೋ ಬಿಟ್ಟು ತ್ಯಾಜ್ಯ ಎಲ್ಲೋಗುತ್ತೆ ಈಗ. ಸದ್ಯೋ ಬಭೌ ದೈವ ಸದ್ಯ ಅಂಥೇಳಿ ಇಮಿಡಿಯೇಟ್, ಇನ್ಸ್ಟೆಂಟ್ ಆದ ತಕ್ಷಣ ಬಂದೋಯ್ತು ದೇಹ. ಕಾಯಂ ಬಿಟ್ಟ ಅಂತ. ಸೃಷ್ಟಿ ಅಂದರೆ ಸೃಷ್ಟ ಅಂದರೆ ಹೊಂದೋದು, ಆಪೋಸಿಟ್ ಅದು. ವಿಸೃಷ್ಟ ಅಂದರೆ ಬಿಡೋದು ಅಂತ. ಇದು ಹುಟ್ಟೋದು ಅಂತ ಸಾಯಿಸೋದು. ವಿಸೃಷ್ಟ ರೋಷಾದಿ ಸಮಸ್ತ ದೋಷ. ಆತನ ಏನೇ ಸಮಸ್ತ ದೋಷ ಅಂದ್ರೇನು? ಈ ಅಸ್ವಾತ ಆ ದೋಷಗಳಲ್ಲ. ಮನುಷ್ಯ ದೇಹದ ನಿಮಿತ್ತ ಏನೇನು ದೋಷ ಇತ್ತೋ ಅದಿಷ್ಟನ್ನು ಕಳ್ಕೊಂಡ ಅಂತ ಹೇಳ್ತಾರೆ. ಮನುಷ್ಯ ದೇಹದ ನಿಮಿತ್ತವಾದ ದೋಷಗಳನ್ನು ವಿಶಿಷ್ಟ ಸಮಸ್ತ ದೋಷ ದೇವರಿಗೊಂದೇನೆ ಅದು ಗೊತ್ತಾಯ್ತು. ಇಲ್ಲಿ ಏನು ಮನುಷ್ಯ ದೇಹ ಇತ್ತು ಅದರಿಂದ ಏನೇನೋ ಸಮಸ್ಯೆ ಬರ್ತಿತ್ತು. ಆ ಸಮಸ್ಯೆ ಇಲ್ಲದಂತೆ ಯು ಆರ್ ಆಲ್ ರೈಟ್, ಪರ್ಫೆಕ್ಟ್ಲಿ ಓಕೆ ಅಂದರೆ ಯಾವ ರೋಗ ಇಲ್ಲ ಅಂತಲ್ಲ. ಯಾವ ರೋಗಕ್ಕೆ ಟ್ರೀಟ್ಮೆಂಟ್ ಆಯಿತೋ ಆ ರೋಗ ಹೋಯ್ತು ಅಂತ ಅರ್ಥ. ಉಳಿದೇ ಸ್ವಲ್ಪ ಬೇರೆ ಹೋಗು ಅಂತ ಹೇಳ್ತಾರೆ. ಮನುಷ್ಯ ದೇಹದ ನಿಮಿತ್ತದಿಂದ ಅಜ್ಞಾನಕ್ಕೆ ಕಾರಣ ಅದ. ಮಾನುಷಾನ್ನಮನುಂಟು ಜ್ಞಾನಶೂನ್ಯನೂ ಆದೆ. ನಮಗೊಂದು ಗೊತ್ತಿದೆ, ಮದ್ಯಪಾನ ಮಾಡಿದರೆ ಬುದ್ಧಿ ಕೆಟ್ಟೋಗುತ್ತೆ. ಹಾಗೆ ಮನುಷ್ಯ ದೇಹದಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಮನುಷ್ಯನ ಆಹಾರವೇ ಎಂಥದ್ದದು. ಅದಕ್ಕೆ ಮಗು ಇರುತ್ತೆ, ನಿಧಾನವಾಗಿ ಈ ಕಡೆ ಬರುತ್ತೆ. ಅದಕ್ಕೆ ಏನು ಮಾಡಿದ್ರು ವಾದಿರಾಜ ಸ್ವಾಮಿಗಳಿಗೆ, ವ್ಯಾಸರಾಜರಿಗೆಲ್ಲ ಅವ್ರ ಗುರುಗಳು ದೇವರು ಅಭಿಷೇಕ ಮಾಡಿದ ಹಾಲನ್ನು ಕುಡಿಸಿದ್ರು. ಅದರಿಂದ ಏನಾಯ್ತು? ಅದರಿಂದ ಶುದ್ಧಿ ಆಯಿತು. ಅದು ಬಹಳ ಮುಖ್ಯ. ಅರ್ಥ ಆಯ್ತು. ಅದಕ್ಕೇ ದೇವ್ರ ಒಳ್ಳೆಯ ಆಹಾರ ಕೊಟ್ಟು ಬೆಳೆಸ್ಬೇಕು. ಮೊದಲೇ ಮನುಷ್ಯ ದೇಹ, ಅದರಲ್ಲಿ ಇದನ್ನು ಹಾಕಿಬಿಟ್ರೆ, ಮೊದಲೇ ಕಚಾರ ರೋಡ್ ಅದರಲ್ಲಿ ಕಲ್ಲು ಮಣ್ಣು ಹಾಕಿಬಿಟ್ರೆ ಹಾಗೆ ಇದ್ದಿದ್ರೆಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಏನಾಗುತ್ತಾಗ ಸಾಧನೆ ಮಾಡೋಕ್ಕೆ ಬರೋದು.
ಅದೆಲ್ಲ ಬೆಸ್ಟ್ ಏನು ಮಾಡಬೇಕೋ ಅಷ್ಟು ಮಾಡ್ಬೇಕು ನಾವು. ನಮ್ಮ ಇವತ್ತಿನ ಕಾಲಕ್ಕೆ ನಿಷಿದ್ಧ ಪದಾರ್ಥ ಬಿಟ್ಟುಬಿಡೋದು, ಏಕಾದಶಿ ವ್ರತ ಮಾಡೋದು, ಚಾತುರ್ಮಾಸ್ಯ ಅವೆಲ್ಲ ಏನಾಗ್ತಿರುತ್ತೆ ಯಾವಾಗಲೂ ಕೂಡ ಮನುಷ್ಯ ದೇಹದ ಎಫೆಕ್ಟ್ ಕಡಿಮೆ ಆಗಿಬಿಟ್ಟು ಆದಷ್ಟು ಕೂಡ ಒಳ್ಳೊಳ್ಳೆ ಯೋಚನೆ ಬರುತ್ತೆ. ಇಲ್ಲದೆ ಹೋದರೆ ಏನಾಗುತ್ತದು ಕೆಟ್ಟು ಮೊದಲೇ ಕೆಟ್ಟಿದ್ದು ಇನ್ನೂ ಕೆಟ್ಟು ಹೋಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಇದೆಲ್ಲ ತುಂಬ ಜನ ಗಮನಿಸೋದಿಲ್ಲ, ಇಲ್ಲ ಸಮಸ್ಯೆ ಇರೋದು. ಮೊದಲೇ ಹೆಕ್ಕಲ್ಲಿ ಸಿಕ್ಕಲ್ಲಿ ಕುಡಿದು ಏನಾಗ್ತಾರೆ, ದೇಹ ಹಾಳು ಮಾಡ್ಕೊಂಡ್ಬಿಡುತ್ತೆ. ಅದರ ಆಯುಷ್ಯದಿಂದ ಆಯುಷ್ಯ ಎಲ್ಲ ಹೋಗಿಬಿಡುತ್ತೆ. ಆದರೆ ಹಾಗೆ ಮಾಡಬಾರ್ದು. ಇದೆಲ್ಲ ಕೆಡದಾಗ ನಮಗೆ ಮನುಷ್ಯ ದೇಹ ಇದೆ, ಎಷ್ಟು ವ್ಯತ್ಯಾಸ ಇದೆ. ನಮ್ಮ ದೇವರು ಕೊಟ್ಟಿರೋ ಮನುಷ್ಯ ದೇಹ, ಅದರಲ್ಲೂ ಕೂಡ ವರ್ಣಭೇದ. ಮತ್ತು ವರ್ಣಭೇದದಿಂದಾಗಿ ಶ್ರೇಷ್ಠತ್ವ ಬರುತ್ತೆ. ಬ್ರಾಹ್ಮಣ ದೇಹದಲ್ಲಿ ಏನಿರುತ್ತೆ, ಹೆಚ್ಚಾಗಿ ಸತ್ವಗುಣ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ. ಸತ್ವಾಧಿಕ ವಿಪ್ರಹ. ಅದೇ ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬರೋದು, ರಜೋಗುಣ ಜಾಸ್ತಿ ಆಗೋದು ಕ್ಷತ್ರಿಯರಲ್ಲಿ. ಬರ್ತಾ ತಮೋಗುಣ ಭಾರಿ ಜಾಸ್ತಿ ಆಗಿಬಿಟ್ಟು ಆ್ಯಕ್ಚುಲಿ ಅದು ನಿಜ. ಬಿಸಿಲಲ್ಲಿ ತುಂಬ ಓಡಾಡೋರು ಏನಾಗುತ್ತೆ, ಮೈ ಕಪ್ಪಾಗುತ್ತೆ. ಅವರೆಲ್ಲ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ. ಶೂದ್ರರು ಎಲ್ಲ ಬಿಸಿಲಲ್ಲಿ ಕೆಲಸ ಏನಾಗುತ್ತೆ ಅವ್ರಿಗೆ ಪಾಪ ಬಣ್ಣ ಬದಲಾಗುತ್ತೆ. ನ್ಯಾಚುರಲ್ ಒಂದು ಸುಮ್ಮನೆ ತುಂಬ ದಿವಸ ಬೇಡ, ಒಂದು 15-20 ದಿವಸ ನೀವು ಬಿಸಿಲಲ್ಲಿ ಓಡಾಡಬೇಡಿ. ಏನಾಗುತ್ತೆ, ಒಂದು ವಾರ ಓಡಾಡೋ ಸಹ ಗುರ್ಸಿಗದಷ್ಟು ಚೇಂಜ್ ಆಗಿಬಿಡ್ತಾರೆ, ಕಪ್ಪಗಾಗ್ಬಿಡ್ತಾರೆ. ಬಿಸಿಲಲ್ಲಿ ಓಡಾಡಬೇಕು. ಅವ್ರು ಕೃಷಿ ಮಾಡೋದು ಬಿಸಿಲಲ್ಲಿ ನೆಲಲ್ಲಿ ಇಟ್ಕೊಳ್ಳೋಕ್ಕಾಗತ್ತಾ ಪಾಪ. ಅದರಿಂದ ಹಾಗಾಗುತ್ತೆ. ಮತ್ತು ಅವ್ರ ಆಹಾರ ಜಾಸ್ತಿ, ಫಿಸಿಕಲ್ ವರ್ಕ್ ಜಾಸ್ತಿ ಆದ್ದರಿಂದ ಅಲ್ಲಿ ಯಾವ ಗುಣ ಜಾಸ್ತಿ ಇರಬೇಕು, ಆ ಗುಣನೇ ಜಾಸ್ತಿ ಇರಬೇಕು. ಇವ್ರದ್ದು ಜ್ಞಾನಕ್ಕೆಲ್ಲ ಯಾವುದು ಬೇಕು, ಬಾಡಿ ಲೈಟಾಗಿರಬೇಕು, ಅದಕ್ಕೆ ಹೆವಿಯಾಗಿರಬೇಕು, ಅದು ಸ್ಟ್ರೆಂತ್ ಬೇಕು, ಇದಕ್ಕೆ ಪ್ಯೂರಿಟಿ ಬೇಕು. ಅದಕ್ಕೆ ತಕ್ಕಂತೆ ಹೇಳಿದ್ದಲ್ಲ, ಈಗ ಕಾರ್ ಡಿಸೈನ್ ಮಾಡೋದು ಹೇಗೆ, ಸ್ಕೂಟರ್ ಡಿಸೈನ್ ಮಾಡೋದು ಹೇಗೆ, ಟ್ರ್ಯಾಕ್ಟರ್ ಡಿಸೈನ್ ಮಾಡಿಬಿಟ್ರೆ 100 ಕಿಲೋಮೀಟರ್ಸ್ ಹೋಗೋಕ್ಕೆ ಹೋಗಿದ್ದ, ಅದು ಹೋಗೋದೇ ಎಷ್ಟು. ಇದು ಬೆಲ್ಲಕ್ಕೆ 10 ಕಿಲೋಮೀಟ್ರ್ ಕಾರ್ ಯಾರೂ ತೊಗೊಳೋದೇ ಇಲ್ಲ. ಸ್ಪೀಡ್ ಜಾಸ್ತಿ ಆದಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಇದಕ್ಕೆ ಲೋಡ್ ತಗೊಳ್ಳೋದು ಕೆಪಾಸಿಟಿ ಯೂಸ್ ಜಾಸ್ತಿ. ಅದು ಈ ಕಂಪೇರ್ ಮಾಡಬಾರ್ದು. ಈಗ ಸ್ಪೀಡಲ್ಲಿ ಅಲ್ಲಿ ತಪ್ಪು ಮಾಡ್ತೀವಿ, ಅವಮಾನ ಮಾಡಿ ಶೂದ್ರ ಮಾಡಬಾರ್ದು. ಹಾಗೆಲ್ಲ ಯಾಕೆಂದರೆ ಪರ್ಪಸ್ಸೇ ಬೇರೆ. ಆ ಪರ್ಪಸ್ಸಿಗೆ ತಕ್ಕಂತೆ ದೇಹ ಇದೆ. ಅವ್ರು ಹೆಲ್ಪ್ ಇಲ್ಲದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ. ಅನ್ನ ಸಿಗೋದು ಹೇಗೆ, ಅವ್ರು ಖುಷಿ ಮಾಡಿದ್ರೇ ಅವ್ರ ರೋಲ್ ಇದ್ದೇ ಇದೆ. ಅವ್ರ ರೋಲ್ ಬಿಟ್ಟುಬಿಟ್ರೆ ಮನುಷ್ಯ ಬದುಕಲು ಯಾರು ಆಫೀಸ್ನಲ್ಲಿ ಯಾರು ಸ್ಟೇಕ್ ಮಾಡಿದ್ರೆ ಕೆಲಸ ನಿಂತು ಹೋಗುತ್ತೆ, ಆಯಿತಾ. ಇಲ್ಲಿ ಕೆಲಸ ಯಾಕೆ ಕೊಡ್ತಾರೆ, ಕೆಲಸ ನಡೆಯೋದಾರೆ ಬಿಟ್ಟರು ಕೆಲಸ ಯಾಕೆ ಕೊಡ್ತಾರೆ ಅವರಿಗೆ. ಅವ್ರಿಗೊಂದು ಕೆಲಸ ಇರುತ್ತೆ. ಆವಾಗ ಸ್ವಧರ್ಮ ಮಾತು ಅದಕ್ಕೆ ಹೇಳಿತ್ತು. ಇದರಿಂದ ಆಚರಣೆಗೆ ಧರ್ಮ ವ್ಯತ್ಯಾಸ ಆದ ಮಾತ್ರಕ್ಕೆ ಎಂದು ಯೋಗ್ಯತೆಯಲ್ಲಿ ನಾವು ಅವಮಾನ ಮಾಡಬಾರ್ದು. ಮಾಡಿದ್ರೆ ದೊಡ್ಡ ಅಪರಾಧ. ಅದು ಮಾಡಿನೇ ಜನ ಏನು ಮಾಡಿಬಿಟ್ರೆ ಅಲ್ಲಿಗೆ ನಿಮ್ಮ ಸಾವಾಸನ ಬೇಡ ದೂರ ಹೋಗಿಬಿಟ್ರು, ಬೈಲಕ್ಷಣ ಮಾಡಬಾರ್ದು. ಇದೆಲ್ಲ ಹಾಗೋದು ಡಿಸೈನ್ ಮಾಡೋದು ಅಂತ ಹೇಳಿ. ಹಾಗೆ ಡಿಸೈನ್ ಮಾಡೋದು ಯಾವುದಕ್ಕೋಸ್ಕರ ಡಿಸೈನ್. ಡೀಸೆಲ್ ಇಂಜಿನ್ ಕಂಬಷನ್ ಮೆಥಡ್ ಬೇರೆ, ಪೆಟ್ರೋಲ್ ಕ್ರಮ ಬೇರೆ. ಇದಕ್ಕೆ ಅದನ್ನ ಹಾಕಿದ್ರೆ ಹೋಗಲ್ಲ, ಅದು ಕೆಟ್ಟೋಗ್ಬಿಡುತ್ತೆ. ಹೋಗೋದಿಲ್ಲ, ಸ್ವಲ್ಪ ಭೂಮಿ ಕೆಟ್ಟ ಹಾಳಾಗೋಗ್ಬಿಡುತ್ತೆ. ಆ ಫುಡ್ ಇವ್ರು ತಿಂದರೆ ಇವ್ರ ಕ್ವಾಲಿಟಿ ಕೆಟ್ಟು ಹೋಗುತ್ತೆ, ಈ ಫುಡ್ ಅವ್ರು ತಿಂದರೆ ಅವ್ರ ಕ್ವಾಲಿಟಿ ಕೆಟ್ಟು ಹೋಗುತ್ತೆ, ಗೊತ್ತಾಯ್ತು. ಅವ್ರ ಕೆಲಸಕ್ಕೆ ಅದೇ ಬೇಕಾದ ಇತ್ಯುಕ್ತ ಆಶ್ವೇವ ನಿಮಜ್ಜ ಗಂಗಾಂ ಧರ್ಮಾತ್ಮಜಸ್ತಂ ಪ್ರವಿಸೃಜ್ಯ ದೇಹಂ. ಅದ್ರ ಮತ್ತೆ ದೇಹದಲ್ಲಿ ಬ್ರಾಹ್ಮಣ, ಅದರೊಳಗೆ ಯತಿಗಳು ಇನ್ನೂ ಜಾಸ್ತಿ ಆಯಿತು. ಪ್ಯೂರಿಟಿ ಇನ್ನೂ ಜಾಸ್ತಿ ಆಗ್ತಾ ಬರೋದ್ರಿಂದ ಬ್ರಹ್ಮಚಾರ್ಯದಿಂದ ಎಲ್ಲ ಒಂದೊಂದೇ ಚೇಂಜ್ ಆಗುತ್ತೆ. ಅದರಲ್ಲೂ ಪರಮಾಂಸ ಯತಿ ಇನ್ನೂ ಜಾಸ್ತಿ ಆಯ್ತಾಗ. ಪೀಠಾಧೀಶ ಯತಿ, ಒಳ್ಳೆ ಓದಿದ ಯತಿ, ಪಾಠ ಹೇಳೋ ಯತಿ, ಬೇರೆ ಹೋಯ್ತು ಊರಕ್ಕೆ. ಪ್ರೂವ್ ಮಾಡೋ ವಾದಿಜಯ ಮಾಡೋ ಯತಿ, ಎಷ್ಟು ಬೇರೆ ಇದೆಲ್ಲ ಹೇಳಿದ್ದಾರೆ. ಕಪಿಲಗೀತದೆಲ್ಲ ಹೇಳಿಬಿಟ್ಟಿದ್ದಾರೆ. ಓದೋದು ಬೇರೆ, ತಿಳ್ಕೊಳ್ಳೋದು ಬೇರೆ, ಹೇಳೋದು ಬೇರೆ, ಪಾಠ ಓದೋದು ಬೇರೆ, ಪಾಠ ಒಪ್ಸೋದು ಬೇರೆ. ಪ್ರಶ್ನೆ ಇದು ನೆರೇಷನ್ ಪುರಾಣ ನೆರೇಟ್ ಮಾಡ್ತಾ ಹೋಗ್ತಾರೆ. ಪ್ರಶ್ನೆ ಕೇಳಿದರೆ ನೆರೇಷನ್ ಅಷ್ಟೇ, ಅದು ಪ್ರಶ್ನೆ ಕೇಳಾಗಿಲ್ಲ. ಪಾಠದಲ್ಲಿ ಪ್ರಶ್ನೆ ಕೇಳಬೇಕು. ವಾದಕವಶದಲ್ಲಿ ಅವರು ಸೋಲಿಸ್ಬೇಕು, ಅರ್ಥ ಮಾಡಿ ಅವ್ರ ಫಿಲಾಸಫಿ ಅರ್ಥವನ್ನು ನಾವು ಸೋಲಿಸ್ಬೇಕದು, ಗೊತ್ತಾಯ್ತು. ಅನುಷ್ಠಾನ ಮಾಡಬೇಕು ಕೊನೆಗೆ. ಇಷ್ಟೆಲ್ಲ ಇದ್ದಾಗ ನಂಬರ್ 1 ಆಗಿಬಿಡ್ತಾರೆ, ಪೂರ್ತಿ ಮೇಲೆ ಹೋಗ್ತಾರೆ. ಸೊ ಓದಿದ್ದೆ ಅಂತ ಹೇಳ್ತೀವಿ, ಎಲ್ಲರೂ ಒಂದೇ ಅಲ್ಲ. ಅದು ಹೇಳ್ತಾರೆ ಆಚೆ, ಯಾರು ಕನ್ವಿನ್ಸ್ ಮಾಡಬೇಕಾದ್ರೆ ಆಗ ಅವನಿಗೇನು ತನಗೆ ಅರ್ಥ ಆಗಿದೆ ಅಂತ ಅರ್ಥ. ಆ ಮೂಲಕ ಜ್ಞಾನ ಪ್ರವಾಹ ಮುಂದುವರಿಯುತ್ತೆ. ಈಗ ತಾರತಮ್ಯ ಇದೆ, ಮನುಷ್ಯರಲ್ಲೂ ತಾರತಮ್ಯ, ಜ್ಞಾನಿಗಳಲ್ಲೂ ತಾರತಮ್ಯ ಅಂತ ತಿಳಿಸಿ ಕಪಿಲಗೀತದಲ್ಲಿ ಮರಿಬಾರ್ದು, ಎಲ್ಲ ಹೇಳಿದ್ದಾರೆ. ಎಲ್ಲಿಂದ ಶುರು ಮಾಡ್ತಾರೆ ಗೊತ್ತಾ, ಅದನ್ನು ಲೋಯೆಸ್ಟಿಂದ ಶುರು ಮಾಡ್ತಾರೆ. ಸ್ಪರ್ಶವೇದಿಗಳ ಚರ್ಮ ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ ತರ್ತಾರೆ. ಅದರಲ್ಲಿ ಹೊರ ಹೈಯೆಸ್ಟ್, ಆಮೇಲೆ ದೇವತೆಗಳು, ಆಮೇಲೆ ಅದರಲ್ಲಿ ಬ್ರಹ್ಮದೇವರು ಹೈಯೆಸ್ಟ್. ಹಾಗಾಗಿ ಯಾವ ತಾರತಮ್ಯ, ಎಷ್ಟು ದೊಡ್ಡ ತಾರತಮ್ಯ ಆಯಿತು. ಎಂಥ ತಾರತಮ್ಯ ಇದು, ದೇಹದ ವ್ಯತ್ಯಾಸದಿಂದಲೇ ಬರೋ ತಾರತಮ್ಯ ಇದು. ಉಳಿದು ಬಿಟ್ಬಿಡೋದು, ದೇಹದಿಂದಾಗಿಯೇ ಬರೋ ತಾರತಮ್ಯ ಇಷ್ಟಿದೆ. ಅದಕ್ಕೆ ಗುಣತಾರತಮ್ಯ ಸಂಧಿಯಲ್ಲಿ ಬರೋದು. ಗುಣತಾರತಮ್ಯ ಸಂಧಿ ಅಂದರೆ ಎಷ್ಟು ಗುಣ ಉಪಾಸನೆ ಮಾಡ್ತಾರೆ ಆ ರೀತಿ ಅವ್ರ ಯೋಗ್ಯತೆ ಎಷ್ಟು, ಆ ಥರ. ಇನ್ನು ದೇಹ ತಾರತಮ್ಯ ಬಂದಾಗ ಇವೆಲ್ಲ ಗೊತ್ತಾ, ಮನುಷ್ಯ ದೇಹ ಇತ್ಯಾದಿಗಳು. ಅದು ಶಂತನು ರಾಜ ಮನುಷ್ಯ ದೇಹದಲ್ಲಿದ್ದಾನೆ, ಗಂಗಾದೇವಿ ಹೆಂಡತಿ ದೇವದೇಹದಲ್ಲಿದ್ದಾಳೆ. ಅದಕ್ಕೇನು ಮಾಡಿಲ್ಲ, ಆಕೆ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು, ಯಾವಾಗ ನೀರು ಪ್ರಶ್ನೆ ಕೇಳ್ತೀವಿ ಬಿಟ್ಟು ಹೋಗ್ತೀರಿ ಅಂತ ಹೇಳಿಬಿಟ್ಟಿಲ್ಲ. ಬಿಟ್ಟು ಬೂದು ರೂಪ ಸೇರ್ಕೊಂಡ್ಬಿಟ್ಲು. ಒಣ್ಣನ ಜೊತೆಗೆ ನೀರು ರೂಪ ಜೊತೆಗೆ ಇರಲಿಲ್ಲ.
ತಂದು ದೇವತಾ ದೇಹ, ಇವರು ಮನುಷ್ಯ ದೇಹ. ಇತ್ತೊಂದು ಮುಪ್ಪಾಯಿತು. ಗಂಗಾದೇವಿ ಆ ದೇಹಕ್ಕೆ ಈ ಥರ ಮುಪ್ಪು ಬರೋದಿಲ್ಲ. ನಿರ್ಜರಾ ದೇವಾಹ, ದೇವತೆಗಳಿಗೆ ಈ ಮುಪ್ಪಿಲ್ಲ, ಅವ್ರ ಮುಪ್ಪಿನ ಕ್ರಮ ಬೇರೆ. ಈಗ ಎಲ್ಲ ವ್ಯತ್ಯಾಸ ಆಗ್ತಾ ಬಂತು. ಇವತ್ತು ಅಷ್ಟೇ ಹಸುಗಳಿದೆ, ಅವು ಅಷ್ಟ್ರಾಂಗಿದ್ದರೂ ಕೂಡ ಆಯುಷ್ಯ ಕಡಿಮೆ ಆಗುತ್ತೆ. ಮನುಷ್ಯನ ಅಷ್ಟು ಆಯುಷ್ಯ ಇಲ್ಲ, ಶಾರ್ಟ್ ಲೈಫ್ ಅಷ್ಟೇ. ಒಂದು 10-15 ವರ್ಷ ಕೆಲಸ ಮಾಡಿದರೆ ಮುಗಿತದ್ರು ಆಯುಷ್ಯ. ಆಮೇಲೆ ಓಡಾಡಲಿಕ್ಕೆ ಬರೋದು, ಆ ಸ್ಥಿತಿ ಬಂದುಬಿಡ್ತಾವೆ. ಕೆಲವು ಭಾರಿ ಆಯುಷ್ಯ, ಹದ್ದುಗಳಿಗೆ ಭಾರಿ ಆಯುಷ್ಯ ಅಂತ ಹೇಳ್ತಾರೆ. ಕಾಗೆ ಹದ್ದುಗಳಿಗೆಲ್ಲ ಆಯುಷ್ಯ ಭಾರಿ ಜಾಸ್ತಿ. ಅಲ್ಲೂ ತಾರತಮ್ಯ, ಹಾರೋ ಪಕ್ಷಿಗಳ ಒಂದೇ ಆಯುಷ್ಯ ಇಟ್ಟಿಲ್ಲ. ಇಷ್ಟೆಲ್ಲ ಸ್ಟಡಿ ಮಾಡ್ತಾ ಹೋದರೆ ಎಷ್ಟು ವ್ಯತ್ಯಾಸ ಇದೆ ದೇಹದಲ್ಲಿ. ಇದೆಲ್ಲ ಯಾವುದರಿಂದ 3 ಗುಣಗಳ ವ್ಯತ್ಯಾಸದಿಂದನೇ ಆಗಬೇಕು. ಸತ್ವಗುಣ, ರಜಗುಣ, ತಮೋಗುಣ ಪ್ರಪೋರ್ಷನ್ ಚೇಂಜ್ ಮಾಡ್ತಾ ಹೋದಂತೆಯೇ ಏನಾಗುತ್ತದು. ಈ ಮೈಸೂರು ಪಾಕ 2 ಕಡಲೆ ಇಟ್ಟಿದ್ದಾರೆ ಮಾಡೋದು, ಬೇಸನ್ನು ಎರಡೂ ಕೂಡ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಯಾತಕ್ಕೆ? ಇದ್ರ ಪಾಕಕ್ರಮ ಅದ್ರ ಪಾಕಕ್ರಮನೇ ಬೇರೆ. ಇದೆಲ್ಲ ನೋಡಿದಾಗ ಇಷ್ಟೆಲ್ಲ ಅಡುಗೆಯಲ್ಲಿ ಏನೇನು ಚೇಂಜ್ ಕಾಣುತ್ತೋ ದೇಹದಲ್ಲಿ ಹಾಗೆ ಕಾಣುತ್ತೆ. ಅದಕ್ಕೆ ತಕ್ಕಂತೆ ಆಹಾರ ತೊಗೊಂಡು ಹಾಗೆ ಮೇಂಟೈನ್ ಆಗುತ್ತೆ ದೇಹ. ವಿರುದ್ಧ ಆಹಾರ ತೊಗೊಂಡಾಗ ಅದು ಕ್ವಾಲಿಟಿ ಕುಗ್ಗಿಬಿಡುತ್ತೆ. ಅರ್ಥ ಆಯ್ತಾ? ಒಳ್ಳೆ ಆಹಾರ ತೊಗೊಂಡಾಗ ಬೇರೆ ಆಗ್ತದೆ. ಶೂದ್ರನೇ ಒಳ್ಳೆ ಆಹಾರ ತೊಗೋತಾರೆ, ಈ ಪರ್ಪಸ್ಸಿಗೆ ಉಪಯೋಗ ಬರ್ತಾರೆ. ಜ್ಞಾನ ಕಾರ್ಯಕ್ಕೆ ಜಾಸ್ತಿ ಮಹತ್ವ ಸಿಗುತ್ತೆ. ಜ್ಞಾನ ಕಾರ್ಯ ಕೊಟ್ಟು ಸತ್ವ ಕೂಡ ಪ್ರಧಾನವಾಗಿರಬೇಕು. ಸಾತ್ವಿಕ ಆಹಾರ ತೊಗೋಬೇಕು. ಯಾವುದೋ ಆಹಾರ ದೋಷ ಇದ್ದರೆ ಹೋಗಲಿ ಕೆಲಸ, ಎಲ್ಲ ಆಹಾರ ದೋಷ ಹೋಗಿಬಿಡುತ್ತೆ. ಚಾತುರ್ಮಾಸ್ಯ ವ್ರತ ಅದು ಡಾಕ್ಟರ್ಸ್ ಎಲ್ಲ ಆಯುರ್ವೇದ ಕ್ಲಿಯರಾಗಿ ಒಪ್ಪುತ್ತೆ. ಚಾತುರ್ಮಾಸ್ಯ ಯಾಕೆ ಮಾಡಿದ್ದಾರೆ ಅಂದರೆ ಋತುಮಾನದ ಆಯುಧ. ಈ ಹಣ್ಣು ನೋಡಿ, ಮಾವಿನ ಹಣ್ಣು ಈಗ ಬರುತ್ತೆ, ಬೇರೆ ಹೊತ್ತಿನಲ್ಲಿ ಬರಬಾರ್ದು, ಈಗ ಬರಬಾರ್ದು. 12 ತಿಂಗಳು ಮಾವಿನ ಹಣ್ಣು ಬಂದರೆ ತಪ್ಪೋದು, ಬರಕೂಡ್ದು. ಹಣ್ಣು ಆ ಕಾಲಕ್ಕೆ ಬಂದರೆ ಅದಕ್ಕೆ ಮಹತ್ವ, ದೇಹಕ್ಕೆ ಸೂಟ್ ಆಗುತ್ತೆ. ಬೇರೆ ಕಾಲದಲ್ಲಿ ಬಂದರೆ ಅದು ದೇಹಕ್ಕೆ ಒಳ್ಳೆಯದಲ್ಲ, ಬೇರೆ ಇದಾಗುತ್ತೆ. ಅದಕ್ಕೆ ಸೀಸನಲ್ಲಿ ಎಲ್ಲ ಫ್ರೂಟು ಸೀಸನಲ್ ಫ್ರೂಟ್ ಆಗುತ್ತೆ. ಕೆಲವು ಫ್ರೂಟ್ ಸೀಸನಲ್ಲಿ ಜಾಸ್ತಿ ಬರುತ್ತೆ, ಕಡಿಮೆ ಬರುತ್ತೆ. ಕೆಲವು ಬರೋದೇ ಇಲ್ಲ, ಸೀಸನ್ ಇಲ್ಲದೆ ಹೋಗಿಬಿಟ್ಟು. ಇವೆಲ್ಲ ನಮ್ಮ ದೇಹಕ್ಕೆ ತಕ್ಕಂತೆ ಮಾಡಿರೋದು. ಮನುಷ್ಯ ಏನು ಮಾಡಿದೆ, ಎಲ್ಲ ಕಾಲಕ್ಕೂ ಸಿಗಬೇಕಂತ ಪ್ರಯತ್ನ ಪಟ್ಟರೆ ತಪ್ಪಾಗುತ್ತೆ. ಸದ್ಯೋ ಬಭೌ ದೈವ ಮಮಾಪ್ಯಕಾಯಂ ವಿಸೃಷ್ಟ ರೋಷಾದಿ ಸಮಸ್ತ ದೋಷಃ ಸತು ಪ್ರಪಶ್ಯನ್ ಸ್ವಜನಂ ಸಮಸ್ತಂ ಸ್ವಪೂರ್ಣರೂಪಾಪ್ತಿ ಸಮೀಪ ಸಂಸ್ಥಂ ದದರ್ಶ್ಯ ಭೀಮಂಚ ಮರುತ್ಸಮೀಪೆ ಮಧ್ಯೆ ಜ್ವಲಂತಂ ಮರುತಾಂ ಗಣಸ್ಯ ಸಹ ತು ಪ್ರಪಶ್ಯನ್ ಸ್ವಜನಂ ಸಮಸ್ತಂ ಸ್ವಮೂಲರೂಪಾತಿ ಸಮೀಪ ಸಂಸ್ಥಂ ದದರ್ಶ್ಯ ಭೀಮಂಚ ಮರುತ್ಸಮೀಪೆ ಮಧ್ಯೆ ಜ್ವಲಂತಂ ಮರುತಾಂ ಗಣಸ್ಯ. ಇಲ್ಲಿವರೆಗೆ ಆತನ ಬೇರೆಯವರು ಕಂಡಿಲ್ಲ, ಆತನಿಗೆ ಯಮದೇವ್ರು ಕಂಡು ಮಾತಾಡ್ತಿದ್ದಾರಷ್ಟೇ. ಈಗ ನೋಡಿ, ಈಗ ಯಾವ ದೇಹ ಚೇಂಜ್ ಆಯಿತೋ ಸತು ಪ್ರಪಶ್ಯ ಎಲ್ಲರೂ ಕಾಡ್ತಿದ್ದಾರೆ. ಕೂತವರೆಲ್ಲ ಭೀಮಾದಿಗಳೆಲ್ಲ ಮೊದಲು ಹೋದವರೆಲ್ಲ ಅಲ್ಲೆಲ್ಲ ಕಾಯ್ತಾ ಇದ್ದಾರೆ. ಈ ಕಣ್ಣಿಗೆ ಕಾಣಲಿಲ್ಲ, ಆ ಕಣ್ಣಿಗೆ ಕಾಣಿಸ್ತದೆ. ದೇವತೆಗಳ ಕಣ್ಣು ಬೇರೆ ಅದೀಗ. ಆ ಕಣ್ಣಿಗೆ ಕ್ಲಿಯರಾಗಿ ಕಾಣಿಸ್ತದೆ, ಎದುರಿಗಿದ್ರೂ ಕಾಣ್ತಿದ್ದಿಲ್ಲ. ಧರ್ಮ ತಾನೇ ಯಮದೇವರಾತ, ದೇವರು ಅವತಾರ ಮಾಡಿದ ಕಣ್ಣಿಗೆ ಇಷ್ಟು ಎಫೆಕ್ಟ್ ಆಗೋದಾದರೆ ಇನ್ನು ದೇವತೆಗಳೆಲ್ಲ ಏನೂ ಅಲ್ಲ. ಭೂಲೋಕದಲ್ಲಿ ಏನು ಕಾಣಿಸುತ್ತೆ ಅವರಿಗೆ? ಏನೂ ಕಾಣಿಸಲ್ಲ. ಅದು ಬೈಯೋದು ಮಾತ್ರ ಜಾಸ್ತಿ ಪಡ್ಕೊತಾರೆ. ವ್ರಜಂತಂ ಸ್ವಜನಂ ಸಮಸ್ತಂ, ಸ್ವಜನ ಯಾರು ಬಂಧುಗಳು ಇಲ್ಲಿ ಅಂತ ಜ್ವರ ಕೇಳಿದ ಎಲ್ಲ ಬಂಧುಗಳು ಅಲ್ಲಿದ್ದಾರೆ. ಅಲ್ಲಿರಲಿಲ್ಲ, ಒಬ್ಬರು ಇರಲಿಲ್ಲ. ಯಾಕೆಂದ್ರೆ ಯೋಗ್ಯರವರು, ಅದು ಕೆಟ್ಟವ್ರ ಜಾಗ. ಜೈಲಲ್ಲಿ ಒಳ್ಳೆಯವನು ಯಾಕೆ ಸಿಗ್ತಾನೆ ಅಂತ, ಕ್ಲಬ್ಬಲ್ಲಿ ಆಚಾರ್ಯ ಯಾಕೆ ಸಿಗ್ತಾರೆ? ಆ ಟೈಪ್ ಅವರು ಸಿಕ್ಕಿದ್ದಲ್ಲ, ಅಂಥವ್ರು ಸಿಕ್ಕಿದ್ದಾರೆ. ಸಮಸ್ತ ಸ್ವಮೂಲ ರೂಪ ಅತಿ ಸಮೀಪ ಸಂಸ್ಥಂ. ಎಲ್ಲರೂ ಏನು ಮಾಡ್ತಿದ್ದಾರೆ ಗೊತ್ತಾ? ಅವರ ಮೂಲ ರೂಪದ ಪಕ್ಕದಲ್ಲಿ ಕೂತಿದ್ದಾರೆ. ಎಲ್ಲರೂ ಕೂಡ ಮೂಲ ರೂಪ ಪ್ರವೇಶ ಮಾಡಿಲ್ಲ, ಆ ರೂಪದ ಪ್ರಕಾರ ಕೂತಿದ್ದಾರೆ. ಹೇಗೆ ಅಂದರೆ ಹೇಳ್ತಾರೆ, ದದರ್ಶ್ಯ ಭೀಮ ಎಲ್ಲಿ ಕೂತಿದ್ದು ಅಂದರೆ ಮರುತ್ ಸಮೀಪೆ, ಮರುದ್ಗಣ ಅವರು ಮರುತ್ತಗಳ ಪಕ್ಕದಲ್ಲಿ ಕೂತಿರೋದು. ಅದರಲ್ಲೂ ಕೂಡ ಜ್ವಲಂತಂ, ಎಲ್ಲ ತೇಜಸ್ ಜಾಸ್ತಿ. ಮರುತ್ತಗಳು ಉತ್ತಮರು, ಮುಖ್ಯ ಪ್ರಾಣನಾದ್ದರಿಂದ ಮೇಲೆ ಕೂತಿದ್ದಾರೆ. ಜ್ವಲಂತಂ, ತೇಜಸ್ ಭಾರಿ ಜಾಸ್ತಿ. ಮರುತಾಂ ಗಣಸ್ಯ ಮಧ್ಯೆ, ಮರುತಾಂ ಗಣಸ್ಯ ಮಧ್ಯೆ, ಮರುದ್ಗಣಗಳ ಮಧ್ಯದಲ್ಲಿ ವಿಶೇಷ ಪ್ರಕಾಶದಿಂದ ಅಲ್ಲಿ ಕೂತಿದ್ದಾರೆ. ರೂಪ ಸೇರಿಲ್ಲ ಇನ್ನೂ ಕೂಡ, ಇದು ಬರಲಿ ಅಂತ ಕಾಯ್ತಿದ್ದಾರೆ, ಒಟ್ಟಿಗೆ ಸೇರಬೇಕು ಅಂಥೇಳಿ. ಆಮೇಲೆ ದದರ್ಶ್ಯ ಕೃಷ್ಣಾಮಪಿ ತತ್ಸಮೀಪೆ ಶ್ರಿಯಾ ಜ್ವಲಂತೀಂ ಸಮದಿತ್ಯಚಾನ್ಯಾಹ ಸ್ಪೃಷ್ಟುಂಚ ಸಂಸ್ಕಾರ ವಶಾದಿಯೇಷ ನಿಷಿಧ್ಯತಂ ಪ್ರಾಹ ಸುರಾಧಿರಾಜಃ. ದದರ್ಶ್ಯ ಕೃಷ್ಣಾಂ ಅಪಿ ತತ್ಸಮೀಪೆ ಶ್ರಿಯಾ ಜ್ವಲಂತೀಂ ಸಮತಿತ್ಯ ಚ ಅನ್ಯಾಹ ಸ್ಪೃಷ್ಟುಂಚ ಸಂಸ್ಕಾರವಶಾತ್ ಯೇಷ ನಿಷಿಧ್ಯತಂ ಪ್ರಾಹ ಸುರಾಧಿರಾಜಃ. ಆಮೇಲೆ ನೋಡ್ತಾನೆ, ಭೀಮನ ಪಕ್ಕದಲ್ಲಿ ದ್ರೌಪದಿ ಕೂತಿರೋದೀಗ, ಭೀಮನ ಪಕ್ಕದೊಳಗೆ. ದದರ್ಶ್ಯ ಕೃಷ್ಣಾಮಪಿ ತತ್ಸಮೀಪೆ, ಮರುದ್ಗಣದಲ್ಲಿ ಮಧ್ಯದಲ್ಲಿ ಭೀಮಸೇನ, ಪಕ್ಕದಲ್ಲಿ ದ್ರೌಪದಿ. ಇದು ಆಶ್ಚರ್ಯ ಆಗ್ತಿತ್ತು ನನಗೆ. ಶ್ರಿಯಾ ಜ್ವಲಂತೀಂ, ಎಲ್ಲರಿಗಿಂತ ಭಾರಿ ಭೀಮನ ತೇಜಸ್ ಆದಮೇಲೆ ನೆಕ್ಸ್ಟ್ ತೇಜಸ್ ಯಾರ್ದು?
ಅದು ವಿದ್ಯುನ್ನಾಮಕ್ಕೆ ವಿಧಿಜಾತೆ, ವಿದ್ಯುತ್ ಅಭಿಮಾನಿ ದೇವತೆ ಬೇರೆ, ಅಂಥ ಪ್ರಕಾಶ. ಭೂಲೋಕ ಅವತಾರ ಮಾಡಿದಾಗಲೇ ಅಂಥ ಪ್ರಕಾಶ ಇತ್ತು ಅವರಿಗೆ. ಗೊತ್ತಾ, ದ್ರೌಪದಿ ಭೀಮಸೇನದವರಿಗೆಲ್ಲ ಎಂಥ ಆಚಾರ ಕಾಲು ಬೆಲ್ಲ ಚಾಚಿದಾಗ ಏನು ಬಂತು? ಒಳ್ಳೆ ಪ್ರಕಾಶ, ಸೂರ್ಯನ ಬೆಳಕು ಬಂದಾಗ ಬಂತು. ತೇಜೋಮಯ ಶರೀರ ಅವರು, ರುಜುಗಳಿಗೆ ಹೆಚ್ಚು ಅಫೆಕ್ಟ್ ಆಗೋದಿಲ್ಲ. ಆದ್ದರಿಂದ ಮನುಷ್ಯ ರೂಪದಲ್ಲೂ ಅವರಿಗೆ ಅಷ್ಟು ಡಿಫ್ರೆನ್ಸ್ ಕಾಣೋದಿಲ್ಲ. ಇವರಿಗಿದಾಗ್ತದೆ. ಮರುತ್ ಸಮೀಪೆ ಮಧ್ಯೆ ಜ್ವಲಂತಂ ಮರುತಾಂ ಗಣ ಶ್ರಿಯಾ ಜ್ವಲಂತೀಂ ಸಮತೀತ್ಯ ಚಾನ್ಯಾಹ, ಎಲ್ಲ ಸ್ತ್ರೀಯರಕ್ಕಿಂತ ಮೇಲೆ ಅವರಿದ್ದಾರೆ. ಸ್ಪಷ್ಟುಂಚ, ಈಗ ಆ ಸಂಸ್ಕಾರ ಹೋಗಿಲ್ಲ. ದೇಹ ಚೇಂಜ್ ಆಯಿತು, ಕೆಲವು ಬದಲಾವಣೆ ಆಯಿತು. ಈ ಸಂಸ್ಕಾರ ಹೋಗಿಲ್ಲ. ಯಾವ ಸಂಸ್ಕಾರ? ದ್ರೌಪದಿ ತನ್ನ ಪತ್ನಿ ಅಂತಿತ್ತಲ್ಲ, ಆ ಭಾವನೆಗೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದರಿಂದ ಏನಾಯ್ತು ಆತನೇ, ಓ ದ್ರೌಪದಿ ತನ್ನ ಹೆಂಡತಿ ಅಂತ ತಿಳ್ಕೊಂಡ. ಇಲ್ಲ ಅದರಲ್ಲಿ ಮನಸ್ಸಿನಲ್ಲಿ ಸ್ವಲ್ಪ ಪ್ಯೂರಿಫೈ ಆಗುತ್ತೆ ಹೊರತು ಪೂರ್ತಿ ಹೋಗೋದು, ಪೂರ್ತಿ ಇದಾಗಬೇಕದು. ಅದು ಸುಲಭ ಹೋಗೋದು. ಮನಸ್ಸಿಗೆ ಅಂಟಿದ್ದು ಜಾಸ್ತಿ. ಮನೋರೋಗ ತಕ್ಷಣ ವಾಸಿ ಮಾಡಲಿಕ್ಕೆ ಬರೋಲ್ಲ. ಹಾಗೆ ಮನೋರೋಗ ಹೇಗಿರುತ್ತೆ ಜಾಸ್ತಿ, ಅದು ತೆಗೆದು ದಾಳೆ ವರ್ಷಗಟ್ಟಲೆ ಬೀಳ್ಬೇಕಲ್ಲ, ಹುಚ್ಚಿಡ್ದ ಒಂದೆರಡು ಕಡೆ ಬೆಳೆಸ ಆ ಥರ ಇದೆ. ಮನುಷ್ಯ ದೇಹದಲ್ಲಿ ಮನಸ್ಸಿನ ಮೇಲೆ ಏನಾಗುತ್ತಲ್ಲ ಪರಿಣಾಮ ತಕ್ಷಣ ಹೋಗೋದಿಲ್ಲ. ಸಂಸ್ಕಾರ ಅಂತ ಕರೀತಾರೆ. ಹೇಳಿಲ್ಲ, ಈಗ 3-4 ನೀರು ಬೀಳುತ್ತೆ, ತಕ್ಷಣ ವರ್ಷ ಹೋಗಿಬಿಡುತ್ತೆ. ಸೀಮೆ ಎಣ್ಣೆ ಹೋಗೋದಿಲ್ಲ. ಎರಡೂ ಥರವೇ. ಎಣ್ಣೆ ಬೇರೆ, ಬೇರೆ ಎಣ್ಣೆ ಬೀಳುತ್ತೆ, ವಾಸನೆ ಇಲ್ಲ ಅದಕ್ಕೆ. ಉಳ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ತುಪ್ಪದ ವಾಸನೆ ಇದ್ರೆ ತೊಂದರೆನೇ ಇಲ್ಲ, ಅದು ತಕ್ಷಣ ಹೋಗಲ್ಲ ಅವೆಲ್ಲ ಕೂಡ. ಅದೇ ಮನಸ್ಸು ಸಂಸ್ಕಾರ ಎಲ್ಲ ದಂಪಾಗೋದೆಲ್ಲಿ? ಮನಸ್ಸಿನೊಳಗೆ ಆ ಭಾವನೆ ಸೇರಿತ್ತು. ಹೌದು, ಇರ್ಲಿಂಗಿದೆ. ಅದು ಸಂಬಂಧಪಟ್ಟಿದ್ದಲ್ಲ ಇಲ್ಲ, ಒಟ್ಟು ಇರೋದು ದೇಹದೊಳಗೆ ಇರೋದು. ಅದು ಎಲ್ಲೇ ಇದ್ದರೂ ಕೂಡ ಮನಸ್ಸೇ. ಅದು ಮನಸ್ಸಲ್ಲೆಲ್ಲ ಎಲ್ಲ ಪ್ಯಾಕ್ ಆದ ವಿಫಲ ಆಗಿದೆ. ಯಾಕೆ ಏನಾಗಿದೆ? ಏನಾಗ್ತಿದೆ? ಎಲ್ಲ ಇಂದರೆ ಸ್ವರೂಪ ದೇಹಕ್ಕೆ ಇರೋದು. ಮುಂದಿನ ಕಣ್ಣಿಗೆ ಗ್ಲಾಸ್ ಹಾಕಿದ್ರು ಅಷ್ಟೇ. ಇವತ್ತು ಏನೇ ಮೇನ್ ಹಾಕಿದ್ರು ಕೂಡ ಕಣ್ಣೇ ಇಲ್ಲದವ್ರಿಗೆ ಏನು ಗ್ಲಾಸ್ ಹಾಕಿದ್ರು ಅಷ್ಟೇ. ಯಾಕೆ? ಬೇಸಿಕ್ ಕಣ್ಣೇ ಇಲ್ಲ ಅವನಿಗೆ. ಆ ಥರ ನಮ್ಮ ಏನೇ ದೇಹ ಇದ್ದರೂ ನಮ್ಮ ದೇಹ ಹೇಗಿರುತ್ತೆ ಟೋಟಲಿ ತಿಳ್ಕೊಂಡ್ರೆ ಸ್ವರೂಪ ದೇಹಕ್ಕೆ ಮ್ಯಾಚ್ ಆಗಾಗೆ ಇರುತ್ತೆ. ಇವೆಲ್ಲ ಡ್ರೆಸ್ ಮೇಲೆ ಡ್ರೆಸ್ ಹಾಕಿದಾಗ ಅಷ್ಟೇ. ಎಷ್ಟೇ ಡ್ರೆಸ್ ಹಾಕಿದ್ರು ಫೇಸ್ ಮುಚ್ಚ ಡ್ರೆಸ್ ಹಾಕ್ಕೊಂಡ್ರೆ ತಪ್ಪದು. ಫೇಸ್ ಡ್ರೆಸ್ ಹಾಕೊಳ್ಳೋ ಉದ್ದೇಶ ಇರ್ತಾನೆ ಯಾರಂತೂ ಗೊತ್ತಾಗಲಿ ಅಂತ, ಅದಿದ್ದೇ ಇರುತ್ತೆ. ಆ ಒಂದು ರಿಸೆಂಬ್ಲೆನ್ಸ್ ಹೋಗೋದಿಲ್ಲ. ಅದು ತಿಳಿತಾ? ತದರ್ಶ ಭೀಮಂಚ ಮರುತ್ಸಮಿ ಪ್ರಷ್ಟುಂಚ ಸಂಸ್ಕಾರವಶಾತ್, ಪತ್ನಿ ಎಂಬ ಭಾವನೆಯಿಂದ ಹತ್ತಿರ ಕೊಡ್ಲಿಕ್ಕೆ ಹೋಗ್ತಾನೆ ಬಿಟ್ಟುಬಿಟ್ಟು. ಆಗ ನಿಷಿದ್ಧ ಆಗ ಇಂದ್ರದೇವರು ಬರ್ತಾರೆ. ನೋ, ಮುಟ್ಟಾಗಿಲ್ಲ, ನಿನ್ನ ಹೆಂಡತಿ ಅಲ್ಲ ಆಕೀಗ, ನಿನ್ನ ಹೆಂಡತಿ ಅಲ್ಲ. ನಿಷಿದ್ಧ ತಂಪ್ರಾಹ ಸುರಾಧಿರಾಜ ಅಂದರೆ ಯಾರೋ? ದೇವೇಂದ್ರ. ಹಾಗೆಲ್ಲ ಸಾಧ್ಯ ಇಲ್ಲ, ಈ ಕಡೆ ಬಾ ಅಂತ ಕರೀತಾರೆ. ಸಂಸ್ಕಾರ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಹೋಗೋರಿಗೆ. ಅದಕ್ಕೆ ಕೆಟ್ಟ ಸಂಸ್ಕಾರ ಬರಬಾರ್ದು. ಮೊದಲಿಗೆ ಕೆಟ್ಟ ಸಂಸ್ಕಾರ ಹುಡ್ತಿರ್ಲಿಕ್ಕೆ ಕೆಟ್ಟ ಸಂಸ್ಕಾರ ಶುರುವಾಗಿಬಿಡುತ್ತೆ. ಏನೇನೋ ಕುಡಿಸ್ತಾರೆ, ಏನೇನೋ ತಿನ್ನಿಸ್ತಾರೆ. ಡಾಕ್ಟ್ರ್ ಹೇಳೋದು ಇವ್ರು ತಿನ್ನಿಸೋದು. ಆ ಡಾಕ್ಟ್ರಿಗೂ ಗೊತ್ತಿರೋದಿಲ್ಲ. ಅವರು ಕೂಡ ಯಾರ್ಯಾರು ಏನೇನು ಹೇಳಬೇಕಾದ್ರೆ ಇದು ಯಾವುದೋ ಕೊಟ್ಬಿಡ್ತಾರೆ. ಅದೆಲ್ಲ ಎಷ್ಟು ಕಡೆ ನಾನ್ ವೆಜ್ ಇರುತ್ತೆ ಎಷ್ಟೋ ಸಲ. ಆ ಡ್ರಗ್ಗಿನ ಬೇಸಿಕ್ ಇದೆ, ಸೋರ್ಸೇ ಆಗಿರುತ್ತೆ. ತಿಂದಾಗ ಏನಾಗುತ್ತಾಗ ಅಲ್ಲಿಂದಲೇ ಕೆಳಕ್ಕೆ ಶುರುವಾಗುತ್ತೆ ಬುದ್ಧಿ ಅವನಿಗೆ. ಮುಂದೆ ಬೆಳೆಯೋದು ಪಕ್ಕದ ಸ್ನೇಹಿತರ ಸಂಸ್ಕಾರ, ಆ ಪುಸ್ತಕ ಓದೋ ಸಂಸ್ಕಾರ, ಮೊಬೈಲ್ ನೋಡೋ ಸಂಸ್ಕಾರ, ಇಷ್ಟೆಲ್ಲ ಸಂಸ್ಕಾರ ಸೇರಿಬಿಟ್ರೆ ಅವನ ಬುದ್ಧಿ ಸರಿಯಾಗಿರುತ್ತೆ. ಒಳ್ಳೆ ಅದೇ ತಕ್ಕಂತೆ ಬೆಳೆಸ್ಬೇಕಾಗುತ್ತೆ. ಸಂಸ್ಕಾರವಶ. ಅದಕ್ಕೆ ಸಂಸ್ಕಾರ ಅಂತ ರಾಜ ಇದ್ದಾನೀಗ. ರಾಜನ ಕ್ಷತ್ರಿಯನ ಹೇಗೆ ಬೆಳೆಸ್ತಾರೆ? ಅದೇ ವಾತಾವರಣದಲ್ಲಿ ಬೆಳೆಸ್ತಾರೆ. ಒಳ್ಳೆ ಸ್ಟ್ರಾಂಗ್ ಆಗ್ತಾನೆ. ಅವೆಲ್ಲ ಯುದ್ಧ ಎಲ್ಲ ಗೊತ್ತಾಗುತ್ತೆ. ಓವರ್ನೈಟ್ ಯಾವುದೂ ಕಲಿಯಕ್ಕೆ ಬರೋದಿಲ್ಲ. ಬ್ರಾಹ್ಮಣ ಶಾಸ್ತ್ರ ಮಧ್ಯೆನೇ ಬೆಳೆಸ್ತಾರೆ. ಅವ್ರನ್ನ ಆಯಾ ಬಿಸ್ನೆಸ್ ಮೆಂಟಾಲಿಟಿ ಡೆವಲಪ್ ಆಗುತ್ತೆ. ಅದು ಬಿಟ್ಬಿಟ್ಟು ಎಲ್ಲರೂ ಏನೇನೋ ಮಾಡೋಕ್ಕೆ ಹೊರಟ್ರೆ ಕ್ವಾಲಿಟಿ ಕೆಟ್ಟು ಹೋಗುತ್ತೆ ಅಷ್ಟೇ. ಎಷ್ಟೇ ಕಲಿಸಿದ್ರು ಕೂಡ 23 ವರ್ಷ ಆದಮೇಲೆ ನೀನು ಕಾರ್ಪೆಂಟ್ರಿ ಕಲಿಸಿದ್ರೆ ಫಿಟ್ಟಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅವನಿಗೆ? ಅವನ ಕೈಕಾಲ ಅಡ್ಜಸ್ಟ್ ಆಗಲಿಕ್ಕೆ ತಕ್ಕಂತೆ. ಚಿಕ್ಕ ವಯಸ್ಸಲ್ಲಿ ಕಲ್ತಿರ್ತಾನೆ, ಅವನು ಏನೂ ಬರೋದಿಲ್ಲ. ಹೇಳಿದ ನಮ್ಮ ಮನೆಗೆ ಅವನು ಕಾರ್ಪೆಂಟ್ರಿ ಬರ್ತಾನೆ, ಬರೆಯೋದು ಓದೋಕ್ಕೂ ಬರೋಲ್ಲ ಅವನಿಗೆ, ತಿಳಿತಿಲ್ಲ. ಓದಿದ್ದು ನಾವು ಹೇಳಬೇಕಷ್ಟೇ. ಎಷ್ಟು ಸೊನ್ನೆ ಗೊತ್ತಿಲ್ಲ ₹1 ಅಂಥವ್ರಿದ್ದಾರೆ. ಆದರೆ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾರೆ, ಟಕಟಕೆ ಕೆಲಸ ಮಾಡಿ. ಅದರಲ್ಲಿ ಆ ಪ್ರೊಫೆಷನಲ್ ಜೋರಿದ್ದಾರೆ. ಅದು ಮುಖ್ಯ. ಇವ್ರಿಗೆ ಜ್ಞಾನ ಅಷ್ಟು ಓದ್ಲಿಕ್ಕೆ ಬಂದು ಪಟ ಪುಸ್ತಕ ಬರೆದ್ರು ಅದು ಮಾಡೋಕ್ಕೆ ಬರಲ್ಲ. ಒಂದು ಸರ್ತಿ ತಿಗಲ್ಲಕ್ಕೆ ಬರೋಲ್ಲ, ಮಾಡಬೇಕಲ್ಲ. ಅದನ್ನು ಒಂದು ಸರ್ತಿ ಅಂತ ಕೈ ಹರ್ಕೋತಾರೆ ಅಷ್ಟೇ, ಬರೋದಿಲ್ಲ. ಅದಕ್ಕೆ ಜನ್ಮ ಅಂತ ಇದನ್ನು ಮಾಡಿಬಿಟ್ಟು ರಕ್ತಗತ ಆಗಬೇಕು. ಅವರ ಹುಟ್ಟಿನಲ್ಲೇ ಬಂದುಬಿಡ್ಬೇಕು. ಹುಟ್ಟಿನ ಆ ರೀತಿ ಸಹ ಹಾಗೆ ಬರ್ತಾರೆ. ಇವೆಲ್ಲ ಏನಿದೆ ಅಂತ ಸುಳ್ಳೆ ಮಾತಾಡ್ತಾರೆ ಅಷ್ಟೇ. ಅದು ಸುಳ್ಳದು. ವಂಶ ಪಾರಂಪರ್ಯ ಬಂದೇ ಬರುತ್ತೆ. ರೋಗ ಬರೋದು ಅಂತ ಕನ್ವಿನ್ಸ್ ಆಗಿದೆ ಅವರಿಗೆ. ರೋಗ ಬರೋದು ಒಪ್ಕೋತಾರೆ, ಇನ್ನು ಬರೋದು ಒಪ್ಕೊಳ್ಳೋದು. ಅದೇ ಸಮಸ್ಯೆ ಆಗಿರೋದು. ಡಯಾಬಿಟಿಸ್, TB, BP ಬರುತ್ತೆ, ಶುಗರ್ ಬರುತ್ತೆ, ಅದು ಗೊತ್ತಾಗಿದೆ.
ಅದು ದೇಹದಿಂದ ತಾನೇ ಬರೋದಾಗಿದ್ದರೆ ಸೊ ಗುಣಗಳು ಹಾಗೆ ಬರುತ್ತೆ, ದೋಷಗಳು ಹೇಗೆ ಬರುತ್ತೋ ಗುಣಗಳು ಹಾಗೆ ಬರುತ್ತೆ. ಎಷ್ಟೋ ಜನ ತಂದೆ ತಾಯಿ ಒಳ್ಳೆ ಸಂಗೀತಗಾರ, ಮಕ್ಕಳು ಫಸ್ಟ್ ಕ್ಲಾಸ್ ಸಂಗೀತ ಕಲ್ತಿರ್ತಾರೆ. ಅದೇನಿಲ್ದವ್ರು ಬರುತ್ತೆ ಹೇಗೆ ಅವರಿಗೆ, ಕೆಲವರು ಇಲ್ಲದೇ ಇರೋ ಬರುತ್ತೆ, ಬಟ್ ಅದು ಪ್ರಸಂಗ ಕಡಿಮೆ ಯಾವಾಗಲೂ ಕೂಡ. ಇವರಿದು ಇದರಷ್ಟು ಹೆಚ್ಚಿರೋದಿಲ್ಲ. ದದರಸ್ಯ ಭೀಮಂಚ ಏಷಾ ಹೇಳ್ತಾ ಪರಿಚಯ ಮಾಡ್ಕೊಳ್ತಾರೆ. ಯಾರು ಗೊತ್ತಾ ಧರ್ಮರಾಜ ಈಕೆ? ಏಷಾ ಹಿ ಸಾಕ್ಷಾತ್ ಜಗತಾಂ ಪ್ರಿಯಸ್ಯ ಪ್ರಾಣಾತ್ಮನೋ ಜೀವವರೇಶ್ವರಸ್ಯ ಪ್ರಾಣಪ್ರಿಯ ಶ್ರೀರಿತಿ ನಾಮ ಯಸ್ಯಾಹ ಶಮಾತ್ಮಕೆ ಅಸ್ಮಿನ್ ರಮತೆ ಯದೇಶಾ. ಇದವ್ರ ಪರಿಚಯ. ಏಷಾ ಹಿ ಸಾಕ್ಷಾತ್ ಜಗತಾಂ ಪ್ರಿಯಸ್ಯ ಪ್ರಾಣಾತ್ಮನಃ ಜೀವವರೇಶ್ವರಸ್ಯ ಪ್ರಾಣಪ್ರಿಯ ಶ್ರೀಹೀತಿ ನಾಮ ಯಸ್ಯಾಹ ಶಮಾತ್ಮಕೆ ಅಸ್ಮಿನ್ ರಮತೆ ಯದೇಶ. ಈಕೆ ಸಾಕ್ಷಾತ್ ಜಗತಾಂ ಪ್ರಿಯಸ್ಯ ಪ್ರಾಣಾತ್ಮನಃ ಜೀವವರೇಶ್ವರಸ್ಯ. ಈತ ಜಗತ್ತಿಗೆ ಪ್ರಾಣಪ್ರಿಯ ಅಂತ ಕರೀತಾರೆ. ಅತ್ಯಂತ ಪ್ರಿಯ ಯಾವುದು? ಪ್ರಾಣ ಹೋಗುತ್ತೆ ಏನು ಬೇಕಾದ್ರೂ ಬಿಡುತ್ತಾನೆ ಮನುಷ್ಯ. ಯಾಕೆ? ಪ್ರಾಣ ಅತ್ಯಂತ ಹೆಚ್ಚು ಪ್ರಿಯ. ಅಂಥ ಪ್ರಿಯರಾದ ಪ್ರಾಣದೇವರಿದ್ದ ಆ ಪ್ರಾಣಕ್ಕೆ ಜೀವವರೇಶ್ವರಸ್ಯ, ಜೀವವರೇಶ್ವರ ಜೀವೋತ್ತಮ, ಜೀವವರರು ಅವರಿಗೆ ಈಶ್ವರ. ಜೀವವರ ಈಶ್ವರ ಜೀವವರೇಶ್ವರರು. ಜೀವವರರು ದೇವತೆಗಳಲ್ಲೂ ಶ್ರೇಷ್ಠ. ದೇವದೇವೋ ವಿಶಿಷ್ಟ. ಅವ ವಾಯುದೇವರು, ಪ್ರಾಣರೂಪದ ವಾಯುದೇವರು. ಅವರ ಪತ್ನಿ ಇವರು, ನಿನ್ನ ಪತ್ನಿ ಅಲ್ಲ, ಅವರಿಗೆ ಬರೀ ಪತ್ನಿ ಅಲ್ಲ, ಪ್ರಾಣಪ್ರಿಯ. ಶ್ರೀ ರೀತಿಯ ನಾಮ ಯಸ್ಯಾಹ, ಅವರಿಗೆ ಶ್ರೀ ಅಂತ ಹೆಸರು ಕರೀತಾರೆ. ಶ್ರೀ ಅಂತ ಹೆಸರು ಮಹಾಲಕ್ಷ್ಮಿಗೂ ಇದೆ, ಸರಸ್ವತಿ ಭಾರತೀಯರಿಗೂ ಇದೆ. ಶ್ರೀ ಅಂತ ಅಮರಕೋಶದಲ್ಲೂ ಸಿಗುತ್ತಾ ಹೆಸರು. ಶ್ರೀ ಅಂತ ಇಷ್ಟರ್ಥನೂ ಇದೆ ಅಂತ ಹೇಳ್ತಾರೆ. ಇವರು ಶ್ರೀ ಅಂತ ಹೆಸರು ಮಹಾಲಕ್ಷ್ಮಿ ಅಲ್ಲ, ಕೆಳಗಿನ ಶ್ರೀ ಅಂತ ಇಲ್ಲ, ಇವರು ಶ್ರೀ. ಇತಿ ನಾಮ ಯಸ್ಯಾಹ. ಯಾತಕ್ಕೆ ಶ್ರೀ ಅಂತ ಕರೀತಾರೆ? ಅಲ್ಲಿ ನಾರಾಯಣನ ಪತ್ನಿಯಾಗಿದ್ದರಿಂದ ಹರಿಪ್ರಿಯ ಶ್ರೀಹಿ, ಇಲ್ಲಿ ಮರುತ್ಪ್ರಿಯ ಶ್ರೀಹಿ, ವಾಯುದೇವರಿಗೆ ಪ್ರಿಯಳು. ಶಮಾತ್ಮಕೆ, ಶಮ್ ಅಂದರೆ ಸುಖ, ಸುಖಾತ್ಮಕೆ ವಾಯು ರಮತೆ. ಗೊತ್ತಾಯ್ತಾ? ವಾಯುದೇವರಲ್ಲಿ ಇವರು ನಿತ್ಯ ನಿಜ ಪತ್ನಿ, ವಾಯುದೇವರ ಮುಖ್ಯ ಪತ್ನಿ, ನಿಜ ಪತ್ನಿ, ಸ್ವರೂಪ ಪತ್ನಿ. ಆದ್ದರಿಂದ ಇವರು ಏನಂತ ಹೆಸರಿದೆ? ಶ್ರೀ ಅಂತ ಕರೀತಾರೆ. ಇದು ಯಾತಕ್ಕೆ ಹೇಳಿದರು ಗೊತ್ತಾ? ಮಹಾಭಾರತದಲ್ಲಿ ಈಕೆ ಶ್ರೀ ಅಂತ ಅಷ್ಟೇ ಹೇಳಿದ್ರು ಇಂದ್ರದೇವರು. ಅದಕ್ಕೆ ಇಷ್ಟ ಅರ್ಥ ಅಂತ ಹೇಳಿದರು. ಅವತಾರ ಮಾಡಬೇಕಾದ್ರೂ ಕೂಡ ಶ್ರೀ ಅವತಾರ ಮಾಡಿದರು ಅಂತ ಹೇಳಿದರು. ತಕ್ಷಣ ಆಚಾರ ಆದರೂ ಬರೆದ್ರು, ಮತ್ತೆ ಇಲ್ಲೂ ಬರೀತಾರೆ ಶ್ರೀ ಅಂತ. ಲಕ್ಷ್ಮಿ ಅಂತ ತಪ್ಪು ತಿಳ್ಕೊಬಾರದು, ಅದಕ್ಕಾಗಿ ಸ್ಪಷ್ಟೀಕರಣ ಕೊಟ್ಟು. ಪ್ರಾಣಪ್ರಿಯಾಸಿ ರೀತಿ ನಾಮ ಯಸ್ಯಾಹ ಶಮಾತ್ಮಕೆ ಅಸ್ಮಿನ್ ರಮತೆ ಯತ ಏಷಾ. ಶಮಾತ್ಮಕೆ, ಶಮ್ ಅಂದರೆ ಸುಖ, ವಾಯುದೇವರು ಸುಖರೂಪಿಗಳು. ರುಜುಗಳಿಗೆ ಯಾಕೆ ಯಾವ ಕೆಟ್ಟ ಹೆಸರೇ ಅವರಿಗಿಲ್ಲ. ಯಾಕೆ? ಕೆಟ್ಟದ್ದು ಎಂದೂ ಮಾಡಿಲ್ಲ. ಎಂದಾದರೂ ಮಾಡಿದ್ದರೆ ಯಾವುದೋ ಕಾಲದೊಂದು ಬರ್ಬೋದು, ಕೊನೆ ಪಕ್ಷ. ಅನಾದಿ ಕಾಲದಿಂದ ಅವರು ಶುದ್ಧರಾದ್ದರಿಂದ ಅವರಿಗೆ ದುಃಖದ ಹೆಸರು ಯಾವ ಕಾಲಕ್ಕೂ ಇಲ್ಲ. ಅದಕ್ಕೆ ಆನಂದ ತೀರ್ಥ ಅನ್ನೋ ಹೆಸರು ಸುಮ್ಮನೆ ಇಟ್ಟಿದ್ದಲ್ಲ, ಅದು ಆ ಸ್ವರೂಪವನ್ನೇ ಹೇಳ್ತಕ್ಕಂಥ ಹೆಸರು ಅದು. ಯುಷ್ಮಚ್ಚತುರ್ದೇಹ ಗತಸ್ಯ ವಾಯೋರ್ವಾಯುಪ್ರಿಯ ಭೀಮತನೋಸ್ತಥೈವ ಭೋಗಾಯ ಸೃಷ್ಟಾ ಪುರುಷೋತ್ತಮೇನ ಯುಷ್ಮತ್ಪ್ರಿಯಾರ್ಥಂ ಭವತಾಂಚ ದಾರೈಃ. ಯುಷ್ಮಚ್ಚತುರ್ದೇಹ ಗತಸ್ಯ ವಾಯೋಃ ವಾಯುಪ್ರಿಯ ಭೀಮತನೋಃ ತಥಾ ಏವ. ಯುಷ್ಮಚ್ಚತುರ್ದೇಹ ಗತಸ್ಯ, ನೀವೆಲ್ಲರೂ ಕೂಡ ದೇಹದಲ್ಲಿ ಏನಾಗಿದ್ದರೆ ಅವ್ರದ್ದು ಒಂದೇ ದೇಹದಲ್ಲಿ ಯಾತಕ್ಕಿದ್ರು ಅಂದರೆ ವಾಯುಪ್ರಿಯ ಇವರು. ಆದರೆ ನಿಮ್ಮೆಲ್ಲರ ಕಲ್ಯಾಣಕ್ಕೋಸ್ಕರ ನಿಮ್ಮ ಪತ್ನಿಯರೆಲ್ಲ ತಪ್ಪು ಮಾಡಿದ್ರಲ್ಲ, ಅವರ ರಕ್ಷಣೆಗೋಸ್ಕರವಾಗಿ ತಮ್ಮ ದೇಹದಲ್ಲಿ ಇಟ್ಕೊಂಡು ಅವತಾರ ಮಾಡಿದರೆ ಹೊರತು ಈಗ ಸಾಕ್ಷಾತ್ ಭಾರತಿ. ಭೀಮತನೋಹೋ ತಥೈವ ವಾಯುಪ್ರಿಯ ಭೀಮತನೋಹ, ಭೀಮರೂಪದ ವಾಯುದೇವರ ಪತ್ನಿ ಈಕೆ, ದ್ರೌಪದಿಯಾಗಿದ್ದಿದ್ದು, ನಿಮ್ಮ ಪತ್ನಿ ಅಲ್ಲ. ಆಚಾರ್ಯ ಒಂದು ಪ್ರಶ್ನೆ ಕೇಳಿದ್ದಾರೆ. ಈಗ ಯುಧಿಷ್ಠಿರ ಅವತಾರ ಮಾಡಿದಾಗ ಅವರು ಮೂಲ ರೂಪಕ್ಕೆ ತಕ್ಕಂತೆ ಇವರು ಅವತಾರ ರೂಪನೂ ಇರುತ್ತೆ, ರೂಪಗಳೆಲ್ಲ. ಹೌದು, ಅದೇ ರೀತಿ ಹೇಳಿದ್ದಲ್ಲ ಗೊತ್ತು. ಎಷ್ಟೇ ಹೋದರೂ ಕೂಡ ಬೇರೆ ಊರಿಗೋದು ಮಾತ್ರ ಏನಾಗೋದಿಲ್ಲ, ಮುಖ ಈಗ ಚೇಂಜ್ ಆಗಿಬಿಡೋದಿಲ್ಲ. ಸ್ವಲ್ಪ ಬಣ್ಣ ಚೇಂಜ್ ಆಗ್ಬೋದು ಹೊರತು ಏನು ಚೇಂಜ್ ಆಗಲ್ಲ. ಮುಖನೇ ಚೇಂಜ್ ಆಗಿಬಿಟ್ಟು ವ್ಯಕ್ತಿನೇ ಎಲ್ಲ ಆಗಿಬಿಡ್ತಾನೆ. ಎಷ್ಟೇ ಭಯಂಕರ ರೋಗ ಬಂದು ಕುಗ್ಗಿ ಹೋಗಿದ್ದರೂ ಕೂಡ ಹೇಗಿರ್ತಾನೋ ಅವನು ಐಡೆಂಟಿಟಿ ಉಳ್ಕೊಂಡಿರುತ್ತೆ. ಗೊತ್ತಾಯ್ತಾ? ಮಗುವಾಗಿದ್ದಾಗ ತಗೊಂಡು ಸರಿಯಾಗಿ ನೋಡಿದರೆ ಫೋಟೋಸ್ ನೋಡ್ತಾ ಹೋಗಿಬೇಕಾದ್ರೆ ಗ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಒಂದು ಜೊತೆಗಿಟ್ಟು ತೋರಿಸ್ಬಿಟ್ರೆ ಲಕ್ಷಣ ಇದ್ದೇ ಇರುತ್ತೆ, ಹೋಗಲ್ಲ. ಲಾಂಗ್ ಗ್ಯಾಪಲ್ಲಿ ನೋಡ್ತಾರಾದ್ದರಿಂದ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ ಹೊರತು ಸರಿಯಾಗಿದ್ದವ್ರಿಗೆ ಅರ್ಥ ಆಗುತ್ತೆ. ಯುಷ್ಮಚ್ಚತುರ್ದೇಹಗತಸ್ಯ ವಾಯೋ ವಾಯುಪ್ರಿಯ ಭೀಮತನೋಸ್ತಥೈವ. 4 ಜನ ಇದ್ರಿ ನೀವೀಗ. 4 ಜನದ ಒಳ್ಳೆಯದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾಯ್ತು. ಭೋಗಾಯ ಸೃಷ್ಟ ಪುರುಷೋತ್ತಮೇನ,
ಸಾಕ್ಷಾತ್ ಶ್ರೀಹರಿಯ ಸಂಕಲ್ಪದಂತೆ ಈ ರೀತಿಯಾದ ಕ್ರಿಯೆ ನಡೆದಿತ್ತು. ಯುಷ್ಮತ್ ಪ್ರಿಯಾರ್ಥಂ ಭವತಾಂಚ ದಾರೈಹಿ, ನಿಮ್ಮ ಕಲ್ಯಾಣಕ್ಕೋಸ್ಕರ ದಾರ ಪತ್ನಿಯರು, ನಿಮ್ಮ ಪತ್ನಿಯರಿಗೂ ನಿಮಗೆ ಒಳ್ಳೆಯದಾಗಲಿಕ್ಕೋಸ್ಕರವಾಗಿಯೇ ಆ ರೀತಿ ಅವತಾರದ ವ್ಯವಸ್ಥೆ ಎಲ್ಲ ನಡೆದಿತ್ತು. ಆ ಕೆಲಸ ಮುಗಿದೋಗಿದೆ. ಅವರಿಗೆ ಕೇವಲ ಭಾರತಿ ಯಾರಿಲ್ಲ, ಅವರಲ್ಲೀಗ ಶಚಿ ಶ್ಯಾಮಲಾದಿಗಳು ಯಾರೂ ಇಲ್ಲ ಈಗ. ಆದರೆ ನೀನು ಮುಟ್ಟಾಗಿಲ್ಲ. ಆಗ ಮಾಡ್ಬೋಯಿತ್ತು. ನಿಮ್ಮ ಸಾಮಾನು ಏನೂ ಇಲ್ಲ, ಯಾಕೆ ಬಂದಿರಿ ಅಂತಾರಲ್ಲ ಹಾಗೆ. ಏನಾರಿದ್ರೆ ತೊಗೊಂಡೋಗ್ರಿ ಅಂತ ಹೇಳ್ತಾರೆ. ಏನೂ ಇಲ್ಲ, ಬರಾಗಿಲ್ಲ ಹಾಗಿದ್ರೆ ಕೊಟ್ಟ ಮೇಲೆ ಮುಗೀತು. ಯಾರು ಮನೆ ಮಾರಿ ಹೋಗಿರ್ತಾರೆ, ಬಂದುಬಿಡ್ತಾರೆ ಇವರು. ಅವಾಗ ಹೇಳಿ ಇವೊಂದೇನೋ ಬಿಟ್ಟೋಗಿ ತೊಗೊಂಡೋಗ್ತೀರಿ ಅಂತಾರೆ. ಅದು ಬಾಗಿಲಿಗೆ ತೊಗೊಳ್ಳೋಕ್ಕೆ ಬರೋಲ್ಲ. ಏನು ಹೋಗ್ಬೇಕು ಅವರು, ಯಾವುದೇ ಎಲ್ಲ ರೈಟ್, ಏನು ರೈಟ್ ಇಲ್ಲ ಅವರಿಗೀಗ. ಏನೋ ಪದಾರ್ಥ ಅವ್ರದ್ದು ಏನೋ ಬಿಟ್ಟೋಗಿರ್ತಾರೆ ಸಿಕ್ಕದು, ತೊಗೊಂಡೋಗಿ ಅಂತ ಮೊದಲು ತೊಗೊಂಡೋಗಿ ಅಂತ. ಇಲ್ಲೇನೂ ಇಲ್ಲ ಈಗ. ಆದ್ದರಿಂದ ಮುಟ್ಟಾಗೇ ಇಲ್ಲ ಅಂಥೇಳಿ ನೋ ಎಂಟ್ರಿ. ಆ ರೀತಿ ಮೂರಾಕ್ಷತ್ ಬಂದರೆ ಬೈದು ಕಳಿಸ್ತಾರೆ, ಬೇರೆ ಕೆಲಸ ಇಲ್ಲ ನಿಮಗೆ ಅಂತೇಳಿ. ಆಕಸ್ಮಿಕ ಬಂದರೆ ಏನು ಮಾಡ್ತಾರೆ, ತೊಗೊಂಡೋಗಿ ಅಂತಾರೆ ಅಷ್ಟೇ. ಪ್ರತಿ ಸರ್ತಿ ಬಂದರೆ ಈ ಸರ್ತಿ ಬಂದರೆ ಅಲೋ ಮಾಡಲ್ಲ, ಮುಗಿದ ಕತೆ ಅಂತ ಹೇಳ್ತಾರೆ ಅಷ್ಟೆ. ಪ್ರೀತಸ್ತತೋ ಹಿ ಅಭ್ಯಧಿಕಾ ಬಭೂವ ಭೀಮಸ್ಯ ಚ ಅಸ್ಯಾಸ್ತದನುಸ್ಮ ಪಾರ್ಥೇ ತತೋ ಭವತ್ಸ್ವೇವ ಯಥಾಕ್ರಮೇಣ ಗುಣಾನುಸಾರೇಣ ಸಮೀರಣಸ್ಯ. ಪ್ರೀತಿಸ್ತತಃ ಹಿ ಅಭ್ಯಧಿಕಾ ಬಭೂವ ಭೀಮಸ್ಯ ಚ ಅಸ್ಯಾಹ ತದನುಸ್ಮ ಪಾರ್ಥೇ ತತಃ ಭವತ್ಸು ಏವ ಯಥಾಕ್ರಮೇಣ ಗುಣಾನುಸಾರೇಣ ಸಮೀರಣಸ್ಯ. ಪ್ರೀತಿ ತತಃ ಹಿ ಅಭ್ಯಧಿಕಾ ಬಭೂವ. ಅದಕ್ಕೇನೆ ಭೀಮನಿಗೆ ಅತಿ ಪ್ರೀತಿ ಇತ್ತು, ಭೀಮ ಪತ್ನಿ ಹಾಕಿ ಅದಕ್ಕೆ ಹಾಗಿತ್ತು. ಈತನ ಆರೋಪ ಏನಿತ್ತು, ಆರೋಪ ಮಾಡಲಿಲ್ಲ ಧರ್ಮರಾಜ. ಅರ್ಜುನ ಮೇಲೆ ಜಾಸ್ತಿ ಇತ್ತು ಅಂತ ಹೇಳಿದ್ದ. ಅರ್ಜುನ ಜಾಸ್ತಿ ಯಾತಕ್ಕಿತ್ತು ಅಂದರೆ ತಾರತಮ್ಯದಲ್ಲಿ ಮೇಲಿದ್ದಾನೆ ಜಾಸ್ತಿ ಇತ್ತು ಅಷ್ಟೇ, ಬೇರೆ ಕಾರಣಕ್ಕೆ. ನೀವು ಪಕ್ಷಪಾತ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಪಕ್ಷಪಾತ ಅಲ್ಲ ಅದು. ಯಸ್ಯಾಹ ತದನುಸ್ಮ ಪಾರ್ಥೆ, ಅನಂತರ ಅರ್ಜುನನಲ್ಲಿತ್ತು. ತಥೋ ಭವತ್ಸ್ವೇವ, ಆಮೇಲೆ ನಿಮ್ಮಲ್ಲಿ, ಆಮೇಲೆ 3 ಜನದಲ್ಲಿ ಅಷ್ಟೇ ಹೊರತು ಬೇರೆ ಅಲ್ಲ. ಅದು ಪಕ್ಷಪಾತದಿಂದ ಬಂದಿದ್ದಲ್ಲ. ಯಥಾಕ್ರಮೇಣ, ಅಲ್ಲೂ ಗುಣಾನುಸಾರೇಣ ಸಮೀರಣಸ್ಯ, ನಿಮ್ಮ ಸ್ವರೂಪ ಗುಣಗಳಿಗೆ ತಕ್ಕಂತೆ ಸಮೀರಣಸ್ಯ. ವಾಯುದೇವರ ಆವೇಶ ಹೇಗಿರ್ತಿತ್ತೋ ಹಾಗಾಗಿ ಯೋಗ್ಯತೆ ತಕ್ಕಂತೆ ಆವೇಶಕ್ಕೆ ತಕ್ಕಂತೆ ಅನುಗ್ರಹ. ಹಾಗಿದ್ದರಿಂದ ಪಕ್ಷಪಾತ ನೀನು ತಪ್ಪು ತಿಳ್ಕೊಂಡು ಅದಕ್ಕೆ ದೇಹ ಬಿಟ್ಲು ಅಂತ ಹೇಳಿದೆಲ್ಲ ತಪ್ಪು ಅಂತ ಹೇಳಿದೆ. ಈ ಧರ್ಮ ಆದರೆ ಉತ್ತರ ಗೊತ್ತಾಯ್ತು. ಅಲ್ಲಿ ಮಾಡಿದ ತಪ್ಪು ಇಲ್ಲಿ ತಿಂತಾರೆ, ಅದು ತಿಳ್ಕೊಬಾರ್ದು ಅಂತ ಹೇಳಿದೆ. ತಪ್ಪು ಯಾತಕ್ಕೆ ತಿಂತಾರೆ, ಆ ತಪ್ಪು ಉಳ್ಕೊಬಾರ್ದು. ಹಾಗೇ ಉಳ್ಕೊಂಡ್ರೆ ಏನಾಗುತ್ತೆ, ರೆಕ್ಟಿಫೈ ಆಗಿಬಿಡ್ಬೇಕು. ರೆಕ್ಟಿಫೈ ಆದರೆ ಮುಂದೆ ಅವ್ರು ಇದಕ್ಕೆ ಅಫೆಕ್ಟ್ ಆಗೋಲ್ಲ ಸಾಧನೆಗೆ. ಇಲ್ಲದವ್ರು ಏನಾಗುತ್ತದು, ಒಂದು ಬ್ಲಾಕ್ ಮಾರ್ಕ್ ಇದ್ದಾಗಿರುತ್ತೆ, ಇರಬಾರ್ದು. ನೀವೇ ಹೇಳಿ, ಯಾರಿಗಿಂತ ಜಾಸ್ತಿ ಇರಬೇಕು, ಯಾರಿಗಿಂತ ಜಾಸ್ತಿ ಇರಬೇಕು, ಹೇಗಿರ್ತದೆ ಸ್ವರೂಪ. ಇಂದ್ರದೇವರಂತ, ಇಂದ್ರದೇವರಾಗಿದ್ದ ಕಾಲಕ್ಕೆ ಆವೇಶ ಜಾಸ್ತಿ ಇರಬೇಕಂತ ಯಾರಿಗೆ, ಅವ್ರ ಮೇಲೆ. ಆಮೇಲೆ ಈತಿಗೆ, ಆಮೇಲೆ ಅಕ್ಲಸಹ ದೇವರಿಗೆ ಅಷ್ಟೇ ಹೊರತು ಇದರ ಹೀಗೆ ಹೇಳಾಗಿಲ್ಲ. ತಥೋ ಭವತ್ಸ್ವೇವ ಯಥಾಕ್ರಮೇಣ ಗುಣಾನುಸಾರೇಣ ಸಮೀರಣಸ್ಯ. ಏಷಾ ಹಿ ಸಾ ಶುದ್ಧತನುಃ ಪ್ರಜಾತ ಶಚ್ಯಾದಿ ಯೋಗಾಪಗತ ಅಗ್ರ್ಯದೇಹ ಯೂಯಂಚ ಸರ್ವೇ ಮರುತೋ ವಿಶೇಷ ಸಂಯೋಗಹೀನಾಃ ಸ್ವಶರೀರ ಸಂಸ್ಥಾಃ. ಏಷಾ ಹಿ ಸಾ ಶುದ್ಧತನುಃ ಪ್ರಜಾತ. ಇವರು ಶುದ್ಧವಾದ ದೇಹ ಈಗ, ಅಂದರೆ ಬೇರೆ ದೇವತೆಗಳು ಯಾರೂ ಅದರಲ್ಲಿಲ್ಲ. ಶಚ್ಯಾದಿ ಯೋಗ ಅಪಗತ, ಶಚಿ ಮೊದಲಾದ ದೇವತಾ ಸ್ತ್ರೀಯರ ಯೋಗ ಇವರಲ್ಲಿಲ್ಲ ಈ ದೇಹದಲ್ಲೀಗ. ಅಗ್ರ್ಯದೇಹ, ಅಗ್ರ್ಯದೇಹ, ಆ ದೇಹ ಇದ್ದಿದ್ದರಿಂದ ಏನಾಗಿತ್ತು, ಸ್ವಲ್ಪ ಆ ಮಟ್ಟಿಗೆ ಅವರಿಗೆ ತಕ್ಕಂತೆ ಕಡಿಮೆ ಆಗಿತ್ತು. ಗೊತ್ತಾಯ್ತಾ? ಈಗ ಅದು ಪ್ರಶ್ನೆ ಇಲ್ಲ. ಈಗ ಅಗ್ರ್ಯ ಅಂದರೆ ಶ್ರೇಷ್ಠವಾದ ಭಾರತೀಯ ದೇಹ ಹೇಗಿರಬೇಕು ಹಾಗೇ ಇದೆ ಈಗ. ಯೂಯಂಚ ಸರ್ವೇ ಮರುತೋ ವಿಶೇಷ ಸಂಯೋಗಹೀನಾಃ. ಅವರಲ್ಲಿ ಶಚ್ಯಾದಿ ದೇವತಾ ಸ್ತ್ರೀಯರ ಆವೇಶ ಇಲ್ಲ ಈಗ. ನಿಮ್ಮಲ್ಲಿ ಪ್ರಾಣದೇವರ ಆವೇಶ ಇಲ್ಲ ಈಗ. ಯಾಕೆ ಹೊರಟೋಯ್ತು ಈಗ, ನಿಮ್ಮಲ್ಲಿ ಆವೇಶನೂ ಇಲ್ಲ, ನೀವು ಚಾರ್ಜ್ ಇಲ್ಲ, ಚಾರ್ಜ್ ಬಿಟ್ಟಾಗಿದೆ ಈಗಾಗಲೇ. ಚಾರ್ಜ್ ದೊಡ್ಡಾಗಿರೋ ಪವರು ಚಾರ್ಜ್ ಕೊಟ್ಟ ಮೇಲೆ ಇರೋದಿಲ್ಲ, ಇಲ್ಲ ನಿಮಗೀಗ. ಯೂಯಂಚ ಸರ್ವೇ ಮರುತಃ ವಿಶೇಷ ಸಂಯೋಗಹೀನಾಃ. ನಿಮ್ಮಲ್ಲಿ ಪ್ರಾಣದೇವರಲ್ಲಿ ಯಾರು ಬದುಕೋದಿಲ್ಲ, ಅದು ಬೇರೆ. ವಿಶೇಷ ಸಂಯೋಗ ಇರಬೇಕಾಗಿತ್ತು, ಇಲ್ಲ. ಹೀನಾಃ ಸ್ವಶರೀರ ಸಂಸ್ಥಾಃ. ಗೊತ್ತಾಯ್ತು? ನಿಮ್ಮ ರೂಪದಲ್ಲಿ ನೀವಿದ್ದೀರಿ, ಅವ್ರ ರೂಪದಲ್ಲಿ ಅವರಿದ್ದಾರೆ. ಈಗ ನಿಮ್ಮ ಪತಿಯವರು ಅವರವ್ರ ರೂಪದಲ್ಲೇ ಇದ್ದಾರೆ, ಯಾರು ಒಬ್ಬರೊಬ್ಬರು ಸೇರಿಲ್ಲ ಈಗ. ಆದ್ದರಿಂದ ಸಂಸ್ಕಾರ ನೀಗಿತ್ತು, ಹೀಗೆ ಮಾಡ್ತಾಯಿದ್ದಿ, ಅದು ಹೋಗಬೇಕೀಗ, ಬಿಟ್ಟುಬಿಡು ಅಂತ ಹೇಳ್ತಾರೆ. ಅದು ಸ್ನಾನದಿಂದ ಅದು ಹೋಗಿತ್ತು, ಮಾತಿನಿಂದ ಇದು ಹೋಯಿತು. ಶಾಸ್ತ್ರವಾಣಿಯಿಂದ ಹೋಗುತ್ತಲ್ಲ ಹಾಗೆ, ಇದರಿಂದ ಹೋಯಿತು ಮಾತಿನಿಂದ.
ಯೂಯಂಚ ಸರ್ವೇ ಮರುತೋ ವಿಶೇಷ ಸಂಯೋಗಹೀನಾ ಸ್ವಶರೀರ ಸಂಸ್ಥಾ ಸ್ಪರ್ಶೇಪಿ ನಾಶ್ಯಾಹ. ಸಂಸ್ಕಾರ ಹೇಗಿರುತ್ತೆ ಗೊತ್ತಾ? ಮನೆಗೆ ಒಬ್ಬ ಅಭ್ಯಾಸ ಆಗಿರುತ್ತೆ ನನ್ನ ಮನೆಗೆ, ಎಷ್ಟು ಮನೆ ಚೇಂಜ್ ಮಾಡಿಬಿಟ್ಟಿರ್ತಾನೆ, ಹಾಗೆ ಹೋಗಿ ಹಳೆ ಮನೆಗೆ ಹೋಗ್ಬಿಡ್ತಾನೆ ಸೀದಾ ಎಷ್ಟೋ ಸಲ. ಯಾಕೆ? ಎಲ್ಲೋ ಹೆಸರು ಮಾಡ್ತಾ ಸಂಸ್ಕಾರ. ಎಷ್ಟೋ ಜನಕ್ಕೆ ಮನೆಗಳಲ್ಲಿ ಮನೆ ಚೇಂಜ್ ಮಾಡಿರ್ತಾರೆ, ಬಾತ್ರೂಮ್ ಅಡಿಗೆ ಚೇಂಜ್ ಮಾಡಿರ್ತಾರೆ, ಇವ್ನು ಗೊತ್ತಿಲ್ಲದೆ ಬಾತ್ರೂಮ್ ಯಾವುದ್ರೂ ಹೋಗ್ಬಿಡ್ತಾರೆ ಬಾತ್ರೂಮ್ ಅಂತ ಹೇಳ್ಕೊಂಡು. ಸೆಟ್ ಆಗಬೇಕು ಸ್ವಲ್ಪ ದಿವಸ. ಹೊಸ ಮನೆಗೆ ಹೋದಾಗ ಒಂದು ತನ್ನ ಮನೆ ಆಲ್ಟ್ರ್ ಮಾಡಿಸಿದಾಗ ತಕ್ಷಣ ಅಡಾಪ್ಟ್ ಮಾಡೋಕ್ಕಾಗಲ್ಲ ಚೇಂಜಸ್ನ. ಮೇಜರ್ ಆದಾಗ, ಮೈನರ್ ಆದರೆ ಪರವಾಗಿಲ್ಲ, ಅವಾಗ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸಂಸ್ಕಾರ ಅಂತ ಅದಕ್ಕೆ ಕರೀತಾರೆ. ಏಷಾ ಹಿಷಾ ಶುದ್ಧತನು ಪ್ರಜಾತಾ. ಯಾರೋ ಒಬ್ಬರು ಹಿಂದೆ ಸನ್ಯಾಸ ತೊಗೊಂಡಿದ್ರು, ಭಾಳ ಪರಿಚಯದವರು. ಅವ್ರು ಕಂಡಾಗ ನಮಸ್ಕಾರ ಅಂತಿದ್ವಿ, ಸ್ವಾಮಿಗಳಾಗಿದ್ದೀರಿ ಅಂತ ಹೇಳಬೇಕಿತ್ತು ಅವರಿಗೆ. ಯಾಕಂದ್ರೆ ಅಭ್ಯಾಸ ಇತ್ತಲ್ಲ, ನಮಸ್ಕಾರ ಅನ್ನೋದು ಸ್ವಾಮಿಗಳು ಅರ್ಥೇ ಹೋಗಿಬಿಡ್ತದೆ ಅಂತಿದ್ರು ಪಾಪ. ಯಾಕಂದ್ರೆ ಕಾರಣ ಸಂಸ್ಕಾರ ಬದಲಿದ ಅಂದೊಂದು ಹಾಗಿರ್ತದೆ. ಸ್ಪರ್ಶೇಪಿ ನಾಶ್ಯಾಹ ಪವಮಾನ ಪತ್ನ್ಯಾಹ ಸುಪೂತತಾ ಅಲಂ ಭವತಾಮಿತಾನೀಂ ನ ಚೋತ್ತರತ್ರಾಪಿ ಭವೇತ್ ಕಥಂಚಿತ್ ದಿವೌಕಸಾಂ ಮಾನುಷ ದೇಹಿನೋ ಯಥಾ. ಸ್ಪರ್ಶೇಪಿ ನ ಅಸ್ಯಾಹ. ಮೊದಲು ದೇಹ ಪ್ರವೇಶದಲ್ಲ, ಮುಟ್ಟೋ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ. ಈಗ ಮುಟ್ಲಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗ ಹೇಳ್ತಾರಲ್ಲ, ಈ ವೈರಿಗೆ ಬಿಟ್ಟಿರೋ ಈ ಮೊದಲು ಇದಾಗಿತ್ತದು, ಈಗ ಲೈವ್ ವೈರ್ ಈಗ ಬಿಟ್ಟಿರೋ ಪಂಜಿತ ಆಗುತ್ತೆ ಅಂತಾರೆ. ಹಾಗೆ ಮುಟ್ಟೋದಕ್ಕೂ ಸಾಧ್ಯ ಇಲ್ಲ, ಮತ್ತು ಅರ್ಥ ಆಗ್ತಿದ್ದಿಲ್ಲ. ಕರೆಂಟ್ ಹೊಡೆದ್ರೆ ಅರ್ಥ ಆಗುತ್ತದೆ, ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಈಗ ಕರೆಂಟ್ ಎಡ್ಕೊಂಡು ಹೋಗ್ಬೇಕಾದ್ರೆ ಜಸ್ಟ್ ಟಚ್ ಮಾಡಿದರೆ ಸಾಕು. ಆದರೆ ಆ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ ಈಗ ಅಂಥೇಳಿ. ನಾಶ್ಯಾಹ ಪವಮಾನ ಪತ್ನ್ಯಾಹ ಸುಪೂತತಾ ಅಲಂ ಭವತಾ ವಿಧಾನಿ. ಈಗ ಅವರು ಪಾವಿತ್ರ್ಯ ಆ ಮಟ್ಟದಲ್ಲೇ ಇದೆ, ಆದ್ದರಿಂದ ಯಾರು ಸ್ಪರ್ಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಭವತಾಂ ಇದಾನೀಂ ನ ಚ ಉತ್ತರತ್ರಾಪಿ ಭವೇತ್. ಈ ಪ್ರಸಂಗ ಮುಗಿದೋಯ್ತು, ಏನೋ ಬಂದ ಆಕಸ್ಮಿಕ ಪ್ರಸಂಗನೇ ಹೊರತಿದೋ, ಹಿಂದೆ ಎಂದೂ ಆಗಿರಲಿಲ್ಲ, ಮುಂದೆ ಎಂದೂ ಆಗಿಲ್ಲ. ಅವತಾರ ಕಾಲಕ್ಕೆ ಮಾತ್ರ ಇದ್ದ ಸಂಬಂಧ ಅಲ್ಲಿ ಮುಗಿದೋಯ್ತದೆ. ಈಗ ನ ಚೋತ್ತರತ್ರಾಪಿ ಭವೇತ್ ಕಥಂಚಿತ್ ದಿವೌಕಸಾಂ ಮಾನುಷ ದೇಹಿನೋ ಯಥಾ. ದಿವೌಕಸಾಂ ಮಾನುಷ ದೇಹಿನೋ ಯಥ. ಹೇಗೆ ದೇವತೆಗಳ ಸಾಮರ್ಥ್ಯ ಮನುಷ್ಯ ದೇಹದಲ್ಲಿ ಮನುಷ್ಯರಿಗಿರೋದಿಲ್ವೋ ಹಾಗೆ ಈಗ ನೀವು ವಾಯುದೇವರಿಗೆ ಕಂಪೇರ್ ಮಾಡಿದರೆ ಸ್ಥಿತಿ ಹೀಗೆ ತುಂಬ ಲೋ ಇದೆ ನಿಮ್ಮದೀಗ. ಎಷ್ಟು ಗುಣ ಮೇಲಿದ್ದಾರೆ ವಾಯುದೇವರು ಗೊತ್ತಾ? ವಾಯುದೇವರಿಗೂ ರುದ್ರದೇವ ಗರುಡ ಸೈಡ್ ತೊಗೊಂಡ್ಬಿಟ್ರೆ ವಾಯುದೇವರಿಗೂ ಸರಸ್ವತಿ ಭಾರಿ 100, ಅವರಿಗಿಂತ ಕೆಳಗೆ 100. ಮತ್ತೆ ಆ 100 ಅಂದರೆ ಇಂಟು 100 ಅಲ್ಲವು, ಟು ದಿ ಪವರ್ ಆಫ್ 100. ಟು ದಿ ಪವರ್ ಆಫ್ 100 ಜಾಸ್ತಿ ಆಗುತ್ತೆ ಹೊರತು ಎಷ್ಟು ಕಡೆ ಜಾಸ್ತಿ ಆಗೋದಿಲ್ಲ. ಸ್ವಲ್ಪ ಜಾಸ್ತಿ ಎಲ್ಲ ಇರೋದು, ಮುಟ್ಲಕ್ಕೂ ಅಷ್ಟು ಮೇಲಿದ್ದಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಪವರ್ ಮಾಡಬೇಕು ಯಾವಾಗಲೂ. ಗುಣ ಜಾಸ್ತಿ ಅಂತ ಹೇಳಿದರೆ ಇಂಟು ಮಾಡಿದ್ರಲ್ಲ, ಕೆಲವು ಕಡೆಗೆ ಇಂಟು ಮಾಡಬೇಕು, ಇವ್ರ ಕಡೆಗೆಲ್ಲ ಟು ದಿ ಪವರ್. ದೇವರಿಗೆ ಇನ್ಫೈನೈಟ್, ಎಲ್ಲೇ ಯಾವ ಥರ ನೋಡಿ ಇನ್ಫೈನೈಟೇ. ಮಹಾಲಕ್ಷ್ಮಿ ಕೋಟಿ ಗುಣ ಅಂತ ಹೇಳಿದರೆ ಈ ಥರ ಕೋಟಿ ಅಲ್ಲ, ಟು ದಿ ಪವರ್ ಆಫ್ 1 crore ಇನ್ಫೈನೈಟ್ ಆಗೋಗುತ್ತೆ. ಅಷ್ಟು ಆ ಮಟ್ಟದಲ್ಲಿ ಇದ್ದ ದೇವ್ರ ಇನ್ಫೈನೈಟಿಗೂ ಅವ್ರಿಗೂ ವ್ಯತ್ಯಾಸ ಇದೆ ಅಷ್ಟೇ ಹೊರತು ತುಂಬ ಜಾಸ್ತಿ. ಇಂಟು ಮಾಡಿದರೆ ಕಡಿಮೆ ಆಗಿಬಿಡುತ್ತೆ, ಆ ಥರ ಮಾಡಿದ್ದಲ್ಲ. ಮಾನುಷ ದೇಹಿನೋ ಯಥಾ. ನಾವು ನೋಡ್ತೀವಿ ಆಫೀಸ್ಗಳಲ್ಲಿ ಒಂದು ಕ್ಲರ್ಕ್ ಆಗಿರ್ತಾನೆ, ಅವನು ಪವರ್ ಬೇರೆ, ಚೀಫ್ ಆಗಿಬಿಡುತ್ತೆ. ಚೀಫ್ ಆದಾಗ ಕ್ಲರ್ಕ್ ಆಗಿದ್ದರೆ ಡಿಪಾರ್ಟ್ಮೆಂಟಿಗೆ ಕೇಸ್ ವರ್ಕರ್ ಆಗಿದ್ದರೆ ಅವನಿಗೆ ಅಷ್ಟು ಬೇರೆ ಮುಟ್ಟಾಗಿಲ್ಲ, ಅಷ್ಟೇ ಕೆಲಸ. ಸಬ್ಜೆಕ್ಟ್ ಪ್ರಿನ್ಸಿಪಲ್ ಅದೊಬ್ಬನೇ ಕೆಲಸ. ಹೆಡ್ ಆಗ್ತಾನೆ, ಅವಾಗ ಏನಾಗುತ್ತೆ? ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಪವರ್ ಎಂಟೇ ಬಿಲ್ಡಿಂಗಿಂದ ಹಿಡಿದು ಏನೇನಾಗುತ್ತೆ ಆಗು ಹೋಗೋದು ಎಲ್ಲದಕ್ಕೂ ರೆಸ್ಪಾನ್ಸಿಬಲ್ ಆಗಿಬಿಡ್ತಾರೆ. ಅದು ಇಂಟು ಗಿಂಟು ಹಾಕಿರೋ ಬರೋದಲ್ಲ, ಅದು ಹೋಲ್. ದೊಡ್ಡದಾದ್ರೆ ದೊಡ್ಡದು, ಚಿಕ್ಕದಾದ್ರೆ ದೊಡ್ಡದು, ಯಾವುದಕ್ಕೂ ಅಭಿಪ್ರಾಯ ಇಲ್ಲ ಅಂತಿಲ್ಲ. ಆ ಥರ ಇರೋದು ಪ್ರಾಣದೇವರು. ಇತೀರಿ ತಂ ಪ್ರತಿಸನ್ನಿವೃತ್ತಂ ವಿನಾಶಯನ್ ಮಾನುಷ ವಾಸನಾಂ ಸ್ವಯಂ ಸ್ಲಮಾಶಿಷುದ್ಧ ತನೋತ್ಥೋ ಧರ್ಮೋ ಹರೇಹೇ ಸೋ ಅಭವದಾಶು ತತ್ಸಮಃ. ಇತಿ ಈರಿ ತಂ ಪ್ರತಿಸನ್ನಿವೃತ್ತಂ. ಆಗ ಧರ್ಮರಾಜ ಏನು ಮಾಡ್ದ? ಹೌದು ತಪ್ಪು ಅಂತ ಹೊಡ್ಕೊಂಬಿಟ್ಟು ಆ ದಾರಿ ಬಿಟ್ಟು ಅಲ್ಲಿ ಹೋಗಲಿಲ್ಲ. ಎಲ್ಲಿ ಕೂತಿದ್ದ ಧರ್ಮರಾಜ ಎಲ್ಲಿಗೆ ಹೋಗ್ಬೇಕು? ಈಗ ಆ್ಯಕ್ಚುಲಿ ತನ್ನ 3 ರೂಪಕ್ಕೆ ಹೋಗಬೇಕು. ಅಲ್ಲಿ ಶ್ಯಾಮಲಾದೇವಿಯರ ಜಾಗ, ಅಲ್ಲಿಗೆ ಹೋಗಬೇಕು. ಈಗ ಅಲ್ಲಿಗೆ ಹೊರಟ. ಈಗ ವಿನಾಶಯನ್ ಮಾನುಷ ವಾಸನಾಂ ಸ್ವಯಂ ಸಮಾಶ್ಲಿಷತ್. ಇಷ್ಟಾದರೂ ಆತನಿಗೆ ಪೂರ್ತಿ ಇನ್ನೂ ಹೋಗಿಲ್ವಲ್ಲ, ಹೋಗಿಸ್ಬೇಕೀಗ. ಮಾತಿಗೆ ಹೋಯ್ತೀಗ, ಬಟ್ ಇನ್ನೂ ಸ್ವಲ್ಪ ಕ್ಲೇಶ ಉಳ್ಕೊಂಡಿದೆ. ಅದಕ್ಕೇನು ಮಾಡಿದ್ದಾರೆ ಯಮದೇವರು? ಏನು ಮಾಡ್ತಾರೆ? ಸಮಾಶ್ಲಿಷತ್, ಒಂದು ಆಲಿಂಗನ ಮಾಡ್ಕೋತಾರೆ. ಮೂಲ ರೂಪದಿಂದ ಧರ್ಮರಾಜ ರೂಪ ಆಲಿಂಗನ ಮಾಡ್ಕೋತಾರೆ. ಅವಾಗ ಏನಾಗುತ್ತೆ? ಪೂರ್ತಿ ಆ ಗುಣ ಹೋಗಿ ಪೂರ್ತಿ ಗುಣ ಬರೋದು. ಅಷ್ಟು ಗ್ಯಾಪ್ ಇತ್ತು. ಅದು ಇನ್ನೂ ಮೂಲ ರೂಪ ಸೇರಿಲ್ಲಲ್ಲ. ಮೂಲ ರೂಪ ಸೇರಿಲ್ಲ ಆದ್ದರಿಂದ ಎಷ್ಟು ಸಾಮರ್ಥ್ಯ ಅವ್ರಿಗೆ ಬಂದಿಲ್ಲ ಇನ್ನೂ ಕೂಡ. ಇನ್ನೂ ಲಾಸ್ಟ್ ಸ್ಟಾಪ್ ಬಂದಿರೋ ಕಾಯ್ತಾರಲ್ಲ ಹಾಗೆ. ಬೆಂಗಳೂರು ಬಂತು ಅಂತ ತಿಳಿಯೋಕ್ಕೆ ಬರೋಲ್ಲ. ಏನಾಗಬೇಕೀಗ?
ಅವ್ರ ಸ್ಟಾಪ್ ಬರೋವರೆಗೂ ಕಾಯಬೇಕು ಅವರು. ಆ ಸ್ಟಾಪ್ ಬರೋವರೆಗೂ ಏನಿಲ್ಲ ಇನ್ನು ನಿಂತಿರ್ತಾನೆ, ಇಡೋಕ್ಕಾಗೋದಿಲ್ಲ. ಆ ಸ್ಥಿತಿಲಿದ್ರು ಅವರಿಗೆ. ಸೊ ಒಂದು ಸ್ಟೇಜು ವರ್ಷದೇ ಬಿಡಬೇಕು, ಎರಡನೇ ಸ್ಟೇಜು ಸಂಸ್ಕಾರ ಹೋಗಬೇಕು, ಮೂರನೇ ಸ್ಟೇಜು ಐಕ್ಯ ಆಗಬೇಕು. ಆ ಸ್ಟೇಜ್ಗೆಲ್ಲ ಕಾಯಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ಕಂಡವರೆಲ್ಲ ಬ್ರಹ್ಮೈಕ್ಯ ಹೊಂದಿಬಿಟ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. ತಮ್ಮ ಸ್ವರೂಪ ಹೊಂದಲಿಕ್ಕೆ ಇಷ್ಟು ಸಮಸ್ಯೆ ಇದೆ. ಸುಲಭವಾಗಿ ಮಾಡೋ ಸಂಗತಿ ಅಲ್ಲ, ಅದು ತುಂಬ ಕಷ್ಟ ಇದೆ. ಅಂಥ ಹೊತ್ತಿನಲ್ಲಿ ಇನ್ನು ಇದರಲ್ಲಿ ಹುಡುಗ ಎಷ್ಟು ಕಷ್ಟ ಇರಬೇಕು. ಹೊಸ್ದಾಗಿ ಫ್ಲೈಟ್ಗೆ ಹೋಗ್ತಾರೆ ಅಂತ ತಿಳ್ಕೊಂಡು ಟಿಕೆಟ್ ಕೊಟ್ಟು ಏನು ಗೊತ್ತಾಗಲ್ಲ ಅವ್ರಿಗೆ, ಏನೇನೋ ಗೊತ್ತಾಗಲ್ಲ, ಎಲ್ಲಿಗೆ ಹೋಗಬೇಕು, ಏನೂ ಗೊತ್ತಾಗಲ್ಲ. ಅಲ್ಲಿ ಹೋಗಿ ವಾಪಸ್ ಬರೋ ಅಷ್ಟೇ ಹೋಗ್ಬಿಟ್ಟು ಟ್ರೈನ್ ಹೋಗಿಬಿಟ್ಟಿರ್ತದೆ, ಅಷ್ಟು ಹುಡ್ಕೊಂಡು ಹೋಗೋದು. ಅದು ಏನು ಬೇಕು ಸ್ವಲ್ಪ, ಅದಕ್ಕೆ ಸ್ವಲ್ಪ ಅನುಭವ ಬೇಕು. ಟಿಕೆಟ್ ಇದೆ ಅಂತ ಕೂತು ಎಲ್ಲೋ ಕೂತು ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡೆ ಕರ್ಕೊಂಡು ಹೋಗಲ್ಲ. ಅಲ್ಲ, ಲಗೇಜ್ ಬೇರೆ, ಇದು ಏನೇನೋ ವ್ಯವಸ್ಥೆ ಅದಕ್ಕೆಲ್ಲ ಕೂಡ. ಅದು ಇಷ್ಟಕ್ಕೆ ನಾವು ಕನ್ಫ್ಯೂಷನ್ ಆಗೋದಾದರೆ ಇವೆಲ್ಲ ದೇವತಾ ವ್ಯಾಪಾರ, ಮನುಷ್ಯರಿಗೆ ಸಂಬಂಧಪಟ್ಟಿದ್ದೇ ಅಲ್ಲ, ಇದು ಗೊತ್ತಾಗೋದಿಲ್ಲ. ಇದೆಲ್ಲ ತಿಳ್ಕೊಳ್ಳೋದು ಎಲ್ಲಿ ಬಂತೀಗ? ತನ್ನ ಸ್ವರೂಪಕ್ಕಿಕ್ಕೂ ದೊಡ್ಡ ದೇವತೆ ಈ ರೀತಿ ಶ್ರಮ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕಾದ್ರೆ ABCDಗಳೆಲ್ಲ ಬ್ರಹ್ಮಕ್ಕೆ ಹೊಂದಿದ್ರೆ ಗತಿ ಏನಾಗುತ್ತಾಗ? ಸಾಧ್ಯನೇ ಇಲ್ಲ. ಹಾಂ ಮೂಲದ ಶಕ್ತಿ ಬೇರೆ. ಮೂಲದ ರೂಪಿ ಮನೆ ಬರ್ತಾನಪ್ಪ ಹಬ್ಬ ಅಂತ ಕೊಡ್ತಾನಲ್ಲ, ಹಾಗೆ ಎಲ್ಲೇನು ಬಸ್ ಕೂತರು ಕೂಡ ಅಷ್ಟು ಕಂಫರ್ಟಬಲ್ ಕೊಡ್ಲಿಕ್ಕೆ ಬರೋಲ್ಲ. ಮನೆಯಲ್ಲಿ ಬಂದುಬಿಟ್ಟು ಹಬ್ಬ ಈ ಫುಲ್ ಆರಾಮದೆ ಅಂತ ಹೇಳ್ತಾರೆ. ಆ ಥರ ಬರುತ್ತೆ. ಆಲಿಂಗನ ಮಾಡ್ಕೊಂಡು ತಕ್ಷಣ ಕೃಷ್ಣ ಅರ್ಜುನ ಆಲಿಂಗನ ಮಾಡ್ಕೊಂಡು ಶಕ್ತಿ ಜಾಸ್ತಿ ಮಾಡಿಸ್ತಾ ಇರ್ತಾರೆ. ಮತ್ತು ಬೆಂಚ್ ಅಪ್ಪಿಸಿದ್ರೆ ಶಕ್ತಿ ಬರೋದಿಲ್ಲ, ಹೋಗಯ್ಯ ಪರವಾಗಿಲ್ಲ ಅಂತ ಕೇಳೋದಿಲ್ಲ. ಸ್ವಲ್ಪ ಖುಷಿ ಬರುತ್ತೆ. ಸ್ವಲ್ಪ ಡಿಪ್ರೆಸ್ ಆಗಿರ್ತಾನೆ. ಡೋಂಟ್ ವೆರಿ, ಏನು ಸಾಮಾನ್ಯ ಅಂತ ತಿಳ್ಕೊಂಬಿಟ್ಟು ಅಂತ ಡೇಟ್ ಹಾಕಿರಿ ಏನು ಮಾಡ್ತಾನೆ, ಜೋರಾಗಿ ಹೋಗ್ತಾನೆ. ಅರ್ಜುನ ಭಾರಿ ಡಲ್ಲಾಗಿರ್ತಾನೆ. ಆಗ ಭೀಮಸೇನ ನಾನೇ ಹೊಡೆಯಲ್ಲಿ ಹೊಡಿತೀಯ ಹೇಳಿ ಈಗ ಅದು ಹೇಳಿದಾಗ ಸ್ಫೂರ್ತಿ ಬರುತ್ತೆ. ಇವೆಲ್ಲ ಕೂಡ ಲೋಕದಲ್ಲಿ ಕಾಣೋ ಪದಾರ್ಥಗಳೇ. ಅದಕ್ಕೆ ಯಾವಾಗ ವಿಶ್ ಮಾಡೋದಲ್ಲಿ ಯಾಕೆ ಮಾಡ್ತಾರೆ? ವಿಶ್ ಮಾಡೋದು ಇದು ಮಾಡೋದು ಮಾಡಿದರೆ ಆ ಶಕ್ತಿ ಫುಲ್ ಎಕ್ಸಿಬಿಟ್ ಆಗುತ್ತೆ ಅಂತ ಅರ್ಥ. ಪರೀಕ್ಷೆಗೆ ಬಂದು ನಮಸ್ಕಾರ ಮಾಡಿ ಹೋಗ್ತೇನೆ ಅಂತೇಳಿ ಗ್ಯಾರಂಟಿ ಫೇಲ್ ಆಗ್ತೀವಿ, ಹೋಗೋದು ಕತೆ ಮುಗಿತವೆ. ಒಳ್ಳೆಯವರು ಕೂಡ ಸ್ವಲ್ಪ ಡಿಪ್ರೆಸ್ ಥರ ಅದು ಶಾಕಾದಾಗ ಬಿಡ. ಅವ್ನು ಏನು ಓದಿಲ್ಲ ಪರವಾಗಿಲ್ಲ, ಏನು ಓದಿದ್ದು ಎಲ್ಲ ಯೋಚನೆ ಮಾಡಬೇಡ, ಕಾಮ ಬರಿ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಒಂದೆರಡು ಮಾರ್ಕ್ಸ್ ಜಾಸ್ತಿ ತಗೊಳ್ಳೋ ಶಕ್ತಿ ಬರುತ್ತೆ. ಕೆಲವು ಸಲ ಜೊಲ್ಡೋರು ಮಾಡಿದ್ರೆ ಭಾರಿ ಖುಷಿಯಾಗಿಬಿಡ್ತಾರೆ. ತತಸ್ತು ಪಾಪ ನಾವೆಲ್ಲ ಆ್ಯಕ್ಸಲೇಷನ್ ಸ್ವಲ್ಪ ಜಾಸ್ತಿ ಕೊಟ್ಟರೆ ಹಾಗೆ ಹೋಗ್ತಿರ್ಬೇಕಾದ್ರೆ ಗೇರ್ ಚೇಂಜ್ ಮಾಡಿ ಆ್ಯಕ್ಸಿಲೇಟ್ ಮಾಡಿದ ತಕ್ಷಣ ಏನಾಗುತ್ತಾಗ ಸರ್ರ ಅಂತ ಹೇಳ್ಬಿಡುತ್ತೆ. ಅದು ಗೊತ್ತಿಲ್ಲದೆ ಹೋದರೆ ಕೂತ್ಕೋಬೇಕಾಗುತ್ತೆ ಅಷ್ಟೇ. ಅದು ಆ್ಯಕ್ಸಲರೇಷನ್ ಇದ್ದಾಗ. ನಚ ಉತ್ತರತ್ರಾಪಿ ಭವೇತ್ ಕಥಂಚಿತ್ ದಿವೌಕಸಾಂ ಮಾನುಷ ದೇಹಿನೋ ಯಥಾ. ಇದರಲ್ಲಿ ಕೆಟಲಿಸ್ಟ್ ಅಂತ ಕರೀತಾರೆ, ಗೊತ್ತಲ್ಲ? ಕೆಟಲಿಸ್ಟ್ ಏನು ಮಾಡುತ್ತದು? ಸ್ಪೀಡ್ ಇನ್ಕ್ರೀಸ್ ಮಾಡುತ್ತದು. ಬಟ್ ಅದು ಯಾವುದಕ್ಕೂ ಸ್ಪೇಸ್ಟ್ ಸಂಬಂಧಪಟ್ಟಿದ್ದ ಕೆಲಸ. ಡೆಡ್ ಬಾಡಿಗೆ ಕೆಟಲಿಸ್ಟ್ ಕೊಟ್ಟು ಏನು ಉಪಯೋಗ? ಅದಕ್ಕೆ ಪವರ್ ಇದ್ದರೆ ಜಾಸ್ತಿ ಮಾಡುತ್ತೆ. ಇತೀರಿತಂ ತಂ ಪ್ರತಿಸನ್ನಿವೃತ್ತಂ ವಿನಾಶಯನ್ ಮಾನುಷ ವಾಸನಾಂ ಸ್ವಯಂ ಸಮಾಶ್ಲಿಷತ್ ಶುದ್ಧತನು ಸ್ತನೋತ್ಥೋ ಧರ್ಮ ಹರೇ ಸಹ ಅಭವದಾಶು ತತ್ಸಮಃ. ಆ ಮೂಲ ರೂಪ ಎಂಥದ್ದು ಅಂದರೆ ಮೊದಲು ಹುಟ್ಟಿದ್ದು ಪರಮಾತ್ಮನ ವಕ್ಷಸ್ಥಳದಿಂದ ಹುಟ್ಟಿದ್ದು. ಆ ರೂಪದಿಂದ ಆಲಿಂಗನ ಮಾಡಿಕೊಂಡಾಗ ಈತೇನಾದೀಗ ತತ್ಸಮಃ ಪೂರ್ತಿ ಬಂತೀಗ ತಾನು ಮೂಲ ರೂಪ ಶಕ್ತಿ ಪೂರ್ತಿ. ನೋಡಿ ಇಷ್ಟು ಸಮಸ್ಯೆ. ಈಗ ಅವತಾರ ಮಾಡಿದ ಶಕ್ತಿ ಕಡಿಮೆ ಆಗಿತ್ತು ಅಂತ ಹೇಳಿದ್ರಲ್ಲ, ಮೂಲ ರೂಪಿಗೆ ಯಾವ ಪ್ರೊಸೀಜರಲ್ಲಿ ಸೇರಬೇಕು. ಫುಲ್ ಆಗೋದು ಯಾವಾಗ ಅವರು ಈ ಸ್ಟೇಜಲ್ಲಿ ಫುಲ್ ಆಗ್ತಾರೆ. ಅದಕ್ಕೆ ತಾರಾದೇವಿಗೆ ಮೇಲೇನೋ ಹೊದಲಾಕಿ ಅದು ಏನು ಸ್ವರೂಪ ಸೇರ್ಲಿಕ್ಕಾಗಲಿಲ್ಲ. ಸ್ವರೂಪ ಸೇರಲು ಪ್ರಾಬ್ಲಮ್ ಇತ್ತು. ಅದು ಬರ್ಬೇಕಾದ್ರೆ ಏನಾಗಬೇಕಾಗಿತ್ತು, ದೋಷ ಕಳ್ಕೊಬೇಕಾಗಿತ್ತು, ಕಳ್ಕೊಂಡು. ಇಷ್ಟೆಲ್ಲ ಪ್ರೊಸೀಜರ್ ಗೊತ್ತಾದರೆ ನಾವು ಎಷ್ಟು ನಮ್ಮ ದೇಹ ಶುದ್ಧಿ ಇಟ್ಕೋಬೇಕು, ಎಷ್ಟು ಮನಃಶುದ್ಧಿ ಇಟ್ಕೋಬೇಕು. ಯಾವುದೇ ಉಳ್ಕೊಂಡ್ರೂ ಕೂಡ ಅದು ಎಷ್ಟು ಮುಂದಿನ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ತತಸ್ತು ಪಾರ್ಥ ಅಖಿಲ ಸ್ವಮೂಲ ರೂಪೈ ಸಹೈವ ಆವಿವಿಕ್ಷು ಮುದಾನ್ವಿತಾ ಸ್ವೀಯಾನಿ ಧಾಮಾನಿ ತತೋಪ್ಯನೂನ ಭೋಗಾ ಸದಾರಾ ನ್ಯವಸಂಸ್ಯ ತತ್ರ. ತತಸ್ತು ಪಾರ್ಥಾ ಅಖಿಲಾ ಸ್ವಮೂಲರೂಪೈ ಸಹ ಏವ ಅವಿವಿಶು ಮುದಾನ್ವಿತಾ. ಎಲ್ಲ ಪಾರ್ಥರು ಪಾಂಡವರು, ಅಖಿಲಾ ಪಾರ್ಥ ಅವರು ಮತ್ತು ಉಳಿದವರು ಯೋಗ್ಯರೆಲ್ಲ ಕೂಡ ಸ್ವಮೂಲ ರೂಪೈ ತಮ್ಮ ಮೂಲ ರೂಪಗಳೊಂದಿಗೆ ಒಟ್ಟಾಗಿ ಪ್ರವೇಶ ಮಾಡಿದರು. ಅವರ ರೂಪ ಇಷ್ಟೊತ್ತು ಅವರವ್ರ ಪಕ್ಕದಲ್ಲಿ ಕೂತಿದ್ರಷ್ಟೇ. ಎಲ್ಲರೂ ಕೂಡ ಒಳಗೆ ಸೇರಿಕೊಂಡು ಅನ್ವಿತಾ. ಅಲ್ಲಿ ಯಾವಾಗಲೂ ಅದು ಅಕೌಂಟ್ಗೆ ಹೋಗ್ಬಿಟ್ಟಿರ್ತದೆ, ಅದು ಆನ್ಲೈನ್ ಅಕೌಂಟ್ಗೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೇನು ಸಮಸ್ಯೆ ಇದೆ. ಈ ಸೇರೋದಷ್ಟೇ ಸಮಸ್ಯೆ, ಅಷ್ಟೇ ಹೊರತು ಬೇರೆ ಇಲ್ಲ. ಸ್ವೀಯಾನಿ ಧಾಮಾನಿ ತಥೋಪ್ಯನೂನ ಭೂ ತಮ್ಮ ಮೂಲ ರೂಪ ಸೇರಿಕೊಂಡ್ರು. ಅನೂನ ಮುಹುಗಾಹ
ಸದಾರಾಹ ನಿವಸಂಸ್ಥೆ ಅದು ಅನೂನ ಭೋಗ. ಈ ಮೂಲ ರೂಪದ ಭೋಗ ಎಲ್ಲ ಪೂರ್ತಿ ಬಂತು ಅವರಿಗೆ. ಪೇರೆಂಟ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಹೇಗಾಗುತ್ತೋ ಹಾಗಾಯಿತು. ಎಲ್ಲ ರೀತಿಯಲ್ಲಿ ಒಂದಾದರು. ಅವ್ರು ತಮ್ಮ ತಮ್ಮ ಸಪತ್ನೀಕರಾಗಿ ಸೇರಿದರು. ಅವತಾರ ಮಾಡಿದ ಪತ್ನಿಯರೆಲ್ಲ ಕಾಯ್ತಾನೇ ಇದ್ದರು. ಅವ್ರ ಜೊತೆಗೆ ಎಲ್ಲರೂ ಸೇರಿ ತಮ್ಮ ಮೂಲ ರೂಪವನ್ನು ಸೇರಿಕೊಂಡ್ರು. ಯಾಕೆ ಹೇಳಲಿಲ್ಲ ಪಾರ್ವತಿ ಬಗ್ಗೆ ಅಂದರೆ, ಪಾರ್ವತಿ ರೂಪಕ್ಕೆ ದ್ರೌಪದಿ ದೇಹದಲ್ಲಿ ಇದ್ದರೂ ಕೂಡ ಯಾರ ಪತ್ನಿನೂ ಆಗಲಿಲ್ಲ ಆಕೆ. ಪಂಚಪಾಂಡವರಲ್ಲಿ ಯಾರೂ ಕೂಡ ಯಾರಿಲ್ಲ ಇರಲಿಲ್ಲ. ಆದ್ದರಿಂದ ರೆಫರೆಂಡ್ ಮಾಡಲಿಲ್ಲ. ಪ್ರಶ್ನೆ ಬಂದು ಭೋಗದ ಪ್ರಶ್ನೆ ಬಂದಿದ್ದರಿಂದ ಅದನ್ನು ಹೇಳಿದರು. ಬರೀ ಆವೇಶ ಪ್ರಸಂಗ ಪಾರ್ವತಿ ಹೇಳಬೇಕು, ಬರೀ ಆವೇಶ ಪ್ರಸಂಗ ಇಲ್ಲ. ಈಗ ಏನಿದೆ ಅಲ್ಲೀಗ ಭೋಗದ ಧರ್ಮಾದಿ ಪ್ರಸಂಗ ಅಷ್ಟೇ ವಿಚಾರ. ಆ ವಿಷಯ ಹೇಳೋದಕ್ಕೆ ಹೋಗೋದಿಲ್ಲ ಅದ್ರ ಮುಂದೆ. ಅಲ್ಲಿಂದ ಅದಕ್ಕೆ ಶಚ್ಯಾದಿ ಅಂತ ಶುರು ಮಾಡಿದರು. ಇದ್ದಿದ್ರಲ್ಲಿ ಯಾರು ಸೀನಿಯರ್ ಭಾರತಿ ಆದಮೇಲೆ? ಶಚಿದೇವಿನೇ ಸೀನಿಯರ್. ಅದಕ್ಕೆ ಶಚ್ಯಾದಿ ಅಂತ ಹೇಳಿಬಿಟ್ಟು ಪಾರ್ವತ್ಯಾದಿ ಅಂತ ಹೇಳಲಿಲ್ಲ. ಅದು ಧರ್ಮಾದಿನ ಗೊತ್ತೂ ಆಗಬೇಕಾಗಿಲ್ಲ. ಅದು ಇದೇ ಸೇಮ್. ಅದು ಯಾವಾಗ ಅದು ಬಂದರೋ ಅದು ಅಂಡರ್ಸ್ಟುಡ್. ಅವರು ಈ ಪ್ರೊಸೀಜರ್ ಪ್ರಕಾರನೇ ಹೋಗ್ತಾರೆ. ಅಶ್ವತ್ಥಾಮರು ಅಲ್ಲಿದ್ದಾರೆ, ಇನ್ನೂ ಬಂದಿಲ್ಲ ಅವರು. ಅವ್ರು ಬರೋವರೆಗೆ ಕಾಯ್ಬೇಕು. ಅವರು ಅಶ್ವತ್ಥಾಮರಿದ್ದಾರಲ್ಲಿ ಮೂಲ ರೂಪ, ಅವರೆಲ್ಲ ಮೂಲ ರೂಪ ಒಟ್ಟಾಗಬೇಕದು. ಆ ಮೂಲ ರೂಪದ ಹೆಂಡತಿ ಅಂತ ಆದಾಗ ಅದು ಬಿಟ್ಟು ಹೋಗ್ಲಿಕ್ಕೆ ಬರೋಲ್ಲ. ಅವರು ಬರೋವರೆಗೂ ಕಾಯ್ತಾನೆ ಇರಬೇಕು. ಅದು ದೋಷ ಅಲ್ಲ, ಯಾಕೆಂದರೆ ಅವ್ರಿಗೆ ಬೇರೆ ವರ ಎಲ್ಲ ಇರೋದ್ರೆ ಬೇಕಪ್ ಮಾಡ್ತಾರೆ. ಉಳಿದವ್ರಿಗೆ ಮೈನಸ್ ಪಾಯಿಂಟ್. ಇವ್ರಿಗೆ ಮೈನಸ್ ಪಾಯಿಂಟ್ ಅಲ್ಲ, ಅದಕ್ಕೆ ಶಾಪ ಅಪ್ಲಿಕಬಲ್ ಅಲ್ಲ. ಆದ್ದರಿಂದ ಅವರು ವೇಟ್ ಪಾಯಿಂಟ್ ಬಂದ ಮೇಲೆ ಪೂರ್ತಿ ಇದಾಗ್ತಾರೆ. ಅವ್ರ ಸ್ಟ್ರೆಂತ್ ಕಡಿಮೆ ಆಗಿರುತ್ತೆ. ಈಗ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಅವರು ಮೂಲ ರೂಪ ಎಲ್ಲ ರೂಪ ಸೇರೋವರೆಗೂ ಕೂಡ ಮೂಲ ರೂಪದ ಸ್ಟ್ರೆಂತ್ ಪೂರ್ತಿ ಆಗೋದಿಲ್ಲ. ದೇವರಿಗೆ ಪ್ರಶ್ನೆ ಇಲ್ಲ. ಇದು ಲಕ್ಷ್ಮೀದೇವಿ ಪ್ರಶ್ನೆ ಇಲ್ಲ. ಎಲ್ಲ ಪೂರ್ಣ. ಉಳಿದವರಿಗೆಲ್ಲ ಒಂದು ನ್ಯೂನತೆ ಇದ್ದಾಗ ಲೆಕ್ಕ. ಒಂದು ಕಡೆ ಎಲ್ಲೇ ಇಟ್ಟಿದ್ದಾನೆ ಅಂತ ಹೇಳಿದರೆ, ಒಂದೇ ಒಂದು ಪದಾರ್ಥ ಬಿಟ್ಟು ಬಂದಿದ್ದಾನೆ ಅಂತ ಹೇಳಿದರೆ ಕೋಟ್ಯಾದಿ ಸೇರ್ಬೋದು. ಒಂದು 10 ರೂಪಾಯಿ ನೋಡಿ ಬಿಟ್ಟು ಬಂದಿದ್ದರೆ ಮೈನಸ್ಸೇ ಅದು. ಇಟ್ ಮೇ ಬಿ ನೆಗ್ಲಿಜಿಬಲ್, ಬಟ್ ದಟ್ ಇಸ್ ಮೈನಸ್ ಈಸ್ ಮೈನಸ್. ದೇವರಿಗೆ ಏನೇನೇನೂ ಪ್ರಶ್ನೆ, ಲಕ್ಷ್ಮೀನಾರಾಯಣ ಏನೇನೂ ಇಲ್ಲ. ವಾಯುದೇವರಿಗೆ ಯಾಜಿಫ್ ಪೂರ್ಣ, ಸಮಸ್ಯೆ ಇಲ್ಲ. ಉಳಿದವರಿಗೆಲ್ಲ ಪ್ರಾಬ್ಲಮ್ ಇದೆ. ಅದನ್ನು ಸಾಲ್ವ್ ಮಾಡ್ಕೋಬೇಕಾದ್ರೆ ಮೂಲ ರೂಪ ಸೇರಲೇಬೇಕು ಅವರು ಎಲ್ಲರೂ ಕೂಡ. ಹಾಂ ಹೌದು. ಈಗ ಇಲ್ಲಿ ರಿಲೀಸ್ ಆಯ್ತದೆ. ಈಗ ರಿಲೀಸ್ ಆಯಿತು, ಬಟ್ ಮೂಲ ರೂಪ ಸೇರಬೇಕಾದ್ರೆ ಫುಲ್ ಸೇರ್ಬೇಕಾದ್ರೆ ಅವ್ರು ಬರಬೇಕು. ಲೀನ್ ಆಗಿಬಿಡುತ್ತೆ. ಮೂಲ ರೂಪ ಸೇರಿಬಿಡು ಪೂರ್ತಿ. ಈ ರೂಪ ಇಲ್ಲ. ಈಗ ಈ ರೂಪ ಇಲ್ಲ. ದೇವ್ರದ್ದು ಹಾಗಲ್ಲ. ಸ್ವಾರಸ್ಯ ಅದು. ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಇವೆ. ಈಗ ವಾಲಿ ರೂಪ ಇದೆ, ಅರ್ಜುನ ರೂಪ ಇದೆ. ಅರ್ಜುನ ರೂಪದ ವಾಲಿ ರೂಪ ಇಲ್ಲ. ವಾಲಿ ರೂಪ ಅರ್ಜುನ ರೂಪ ಬಂದಿಲ್ಲ. ಇದು ಹಾಗಲ್ಲ. ಎಲ್ಲ ಅವತಾರ ಎಲ್ಲ ಕಾಲಕ್ಕೂ ಒಟ್ಟಿಗೆ ಇರುತ್ತೆ. ಒಂದೊಂದು ಎಲ್ಲ ಸೇರಿರುತ್ತೆ. ಮತ್ತು ಅದಕ್ಕೆ ದೇವ್ರ ಅಚಿದ್ಯಾದ್ಭುತ ಶಕ್ತಿ ಅಂತ ಕರೆಯೋ. ಅನಂತ ಮತ್ತಿರೋದು 2 ರೂಪನೇ ಒಂದು ಕಾಲಕ್ಕಿಲ್ಲ. ವಾಲಿ ಅರ್ಜುನ ಎರಡೇ ರೂಪಗಳಾರು. ಇದಿದ್ದಾಗ ಅದಿಲ್ಲ, ಅದಿದ್ದಾಗ ಇದಿಲ್ಲ. ಅದು ಗಾನ ರೂಪ. ದೇವ್ರದ್ದು ಹಾಗಲ್ಲ. ವಾಯುದೇವ್ರದ್ದು ಹಾಗಲ್ಲ. ಹನುಮದ್ ರೂಪನೂ ಇದೆ, ಭೀಮ ಮದ್ದು ರೂಪನೂ ಇದೆ. ಶಕ್ತಿ ವ್ಯತ್ಯಾಸವೂ ಇಲ್ಲ. ಇದು ವಿಶೇಷ. ಇದು ಲಕ್ಷ್ಮೀನಾರಾಯಣ ಏನೇನೂ ಇಲ್ಲ. ಪಾಯಿಂಟ್ ನಾಟ್ ಸಮಥಿಂಗೂ ಇಲ್ಲ. ಮೂಲ ರೂಪ ಅಫೆಕ್ಟೂ ಆಗೋದಿಲ್ಲ. ಭೇದ ಇದ್ದರೆ ಅಫೆಕ್ಟ್ ಆಗೋದು. ಇವ್ರದ್ದು ಅಫೆಕ್ಟ್ ಆಗುತ್ತೆ ಮೂಲ ರೂಪ. ಅಲ್ಲಿವರೆಗೂ ಕೂಡ ಶಕ್ತಿ ನ್ಯೂನತೆ ಇರುತ್ತೆ. ಇನ್ನು ಬಂದಿಲ್ಲ ಅಂತಾರಲ್ಲ ಹಾಗೆ. ಯಾವುದೋ ಇಂಕ್ರಿಮೆಂಟ್ ಡ್ಯೂ ಇದ್ದರೆ ಹಾಕಿ ಕೂತಿರ್ತಾರಲ್ಲ ಹಾಗೆ. ಎಷ್ಟೇ ಬಂದಿದ್ರು ಒಂದು ಡ್ಯೂ ಇದೆ ಅನ್ಸಾಗಿರ್ತಾರೆ. ಆಗಲಿಲ್ಲ. ಯಾಕಾಗಲಿಲ್ಲ? ದೇಹ ಬಿಟ್ಬಿಟ್ಟು ಅಲ್ಲೇ ಬಿಟ್ರಲ್ಲ ಅವ್ರ ದೇಹ ಬಿಟ್ಟಿದ್ರಿಂದ ಏನಾಯ್ತು ಅವರಿಗೀಗ? ಎಂಟ್ರಾಗಿದ್ದೆ ಶುದ್ಧರಾಗಿ ಎಂಟ್ರಾಗಿಬಿಟ್ರು. ಆತ ಬಿಟ್ಟಿಲ್ಲ ಅಂತ ಸಂಸ್ಕಾರ ಉಳ್ಕೊಂಡು ಪಂಜಿತ್ ಒಂದು ಸ್ಟೆಪ್ ಲೇಟ್ ಆಯ್ತು. ಅದು ಇವತ್ತು ನೋಡಿ, ಉದಾಹರಣೆಗೆ ಒಂದು ದೇರು ಏನೋ ಬಿತ್ತದ ಇತ್ತು, ತಕ್ಷಣ ಕ್ಲೀನ್ ಮಾಡ್ತಾನೆ, ಹೋಗಿಬಿಡುತ್ತೆ. ಆಮೇಲೆ ಪಂಜಿತೆ ಇಷ್ಟಾದರೂ ಅದು ಪೂರ್ತಿ ಹೋಗೋದು ಕೆಲಸಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಅದು ಪಾಪ ಮಾಡಿದ ತಕ್ಷಣ ಕಳ್ಕೊಬಿಟ್ರೆ ಏನಾಗುತ್ತದ? ಕಳ್ಕೊಳ್ಳೋ ಸುಲಭ, ಹೋಗೋದು ಕ್ಲೀನು. ಆಮೇಲೆ ಲೇಟು, ಪೂರ್ತಿ ಹೋಗೋದಿಲ್ಲ. ಅದಕ್ಕೆ ಪಾಪನ ಮಾಡಬಾರ್ದು. ಮಾಡಿದರೆ ಕಳ್ಕೊಳ್ಳೋದೇ ಇರಬಾರ್ದು. ಫಾಸ್ಟಾಗಿ ಕಳ್ಕೊಬೇಕು. ಪುಣ್ಯನ ಹಾಗಲ್ಲ. ಪುಣ್ಯ ಆದಷ್ಟು ಉಳಿಸಬೇಕು. ಉಲ್ಟಾ ಪಲ್ಟ ಮಾಡ್ತೇವೆ. ಪುಣ್ಯ ಎನ್ಕ್ಯಾಶ್ ಮಾಡ್ಕೊಂಬಿಡ್ತಾನೆ ತಕ್ಷಣವೇ. ಗೊತ್ತಾಯ್ತಾ? ಅದು ಬೋಡಿ ತೊಗೊಂಡ್ಬಿಡ್ತಾನೆ ಪುಣ್ಯನ. ಪಾಪ ಹಾಗೆ ಬಿದ್ದಿರುತ್ತೆ. ಅದು ಬೆಳ್ಕೊಂಡು ಎಷ್ಟೋ ದೊಡ್ಡದಾಗಿಬಿಡುತ್ತವೆ. ಇದು ಸಣ್ಣ ಪಾಪ ಎಷ್ಟಾಗಿರುತ್ತೆ ಅದು ಎಷ್ಟೋ ಸರ್ತಿ ಗೊತ್ತಲ್ಲ. ಈ ಅಸಲಿಗಿಂತ ಬಡ್ಡಿ ಜಾಸ್ತಿ ಆಗಿಬಿಟ್ರೆ ಅದು ಈ ಲೋಕದಲ್ಲೇ ಕಾಣ್ತೇವೆ. ಬಡ್ಡಿ ಪಾಪ ಇದ್ದಾಗೆ ಬೆಳೀತಾ ಹೋಗುತ್ತೆ. ಈ ದಾನ ಮಾಡಿದವ್ರದ್ದು ಹಾಗೆ. ದಾನ ಮಾಡಿ 100 ರೂಪಾಯಿ ದಾನ ಮಾಡಿ ತಿಳ್ಕೊಂಬೋಣ, ಎಂದೋ ಮಾಡಿದ್ದಾನೆ. ಆಮೇಲೆ ಕೊಟ್ಟಂತ ತೊಗೊಂಡು ಬೆಳೀತಾ ಹೋಗುತ್ತೆ. ಕೊಟ್ಟಿದ್ದು 100 ರೂಪಾಯಿ ಅಷ್ಟೇ. ಒಂದು ಕಾಲಕ್ಕೆ ಏನಾಗಿಬಿಡುತ್ತದು? ಎಷ್ಟೋ ಕೋಟಿಗಟ್ಟಲೆ ಆಗಿದೆ. ಇಲ್ಲಿ ಬೆಂಗಳೂರು ಸೈಟ್ಗಳು ಹಾಗೆ ಆಗಿರೋದು. 500 ರೂಪಾಯಿ ತೊಗೊಂಡವರು 5 ಕೋಟಿ ಮಾರಿದವರಿದ್ದಾರೆ. ಆಮೇಲೆ ತೊಗೊಂಡಿದ್ದು 500 ರೂಪಾಯಿಗೆ 5 ಕೋಟಿ. ಇನ್ನೂ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಎಷ್ಟೋ ದಿವಸ ಆದರೂ ಕೂಡ. ಅದು ಬೆಲೆ ಏರೋದೇ ಹಾಗೆ. ಆದ್ದರಿಂದ ಯಾವ ದಾನ ಯಾತಕ್ಕೆ ಮಾಡ್ತಾ ಇರೋದು? ಇನ್ವೆಸ್ಟ್ಮೆಂಟ್. ಅದು
ಬೆಳೀತಾ ಬೆಳೀತಾ ಎಲ್ಲೋ ಸ್ವಲ್ಪ ಇವರಿಗೆ ಬರ್ತೇ ಬಿಟ್ಟಿರ್ತಾನೆ ಅದನ್ನು, ದೊಡ್ಡ ರಾಶಿಯಾಗಿ ಬರುತ್ತೆ ವಾಪಸ್ಸು. ಪಾಪ ಇದಕ್ಕೆ ಏನೂ ಮಾಡಿಲ್ಲ, ಇದೆ ಆ್ಯಕ್ಚುಲಿ ದೊಡ್ಡ ಅನಾಹುತ ಆಯಿತು. ಆ ಪಾಪದ ಫಲ ಅಲ್ಲೇ ಕಳ್ಕೊಂಡಿದ್ರೆ ಪ್ರಸಂಗ ಬರ್ತಿರಲಿಲ್ಲ. ಪರೀಕ್ಷಿತ ರಾಜ ಹಾಗೆ ಮಾಡಿದ. ತಕ್ಷಣ ಯಾವಾಗ ತಾನು ತಪ್ಪು ಶಾಪ ಬಂತು ಅಂತ ಗೊತ್ತಾಗಿಬಿಡ್ತು, ಖುಷಿ ಪಟ್ಬಿಡ್ತಾರೆ, ಭಾರಿ ಖುಷಿ ಪಡ್ತಾನೆ. ಅದಕ್ಕೆ ತಕ್ಷಣ ಕಡ್ಕೊಂಬಿಡುವು ನಾನೀಗ ಅಂತ ಕುಡ್ಕೊಂಡು ಎಲ್ಲ ಕೊಟ್ಟು ಕೂತೇ ಬಿಡ್ತಾನೆ ಪ್ರಾಯೋಪವೇಶಿ. ನಾವು ಪಾಪನ ಹಾಗೆ ಮುಚ್ಚಿಟ್ಕೊಂಡು ಏನು ಮಾಡ್ತಾ ಹೋಗ್ತೀವಿ, ಅದನ್ನು ಬೆಳೆಸ್ತಾ ಹೋಗ್ತೀವಿ. ನಾವು ತೆಗಿಲಕ್ಕಾಗಲ್ಲ ಸ್ಥಿತಿ ತಲುಪಿಟ್ಬಿಡು, ಆ ಕ್ಷಣಕ್ಕೆ ತೊಳ್ಕೊಂಬಿಡ್ಬೇಕದು. ತತ್ರಾಪಿ ಕೃಷ್ಣೇನ ಸಮಾಗಮೋಭೂತ್ ಪುರೇವ ತೇಷಾಮಪಿ ತತ್ಪರಾಣಾಂ ಚಿಕ್ರೀಡ ಏಭಿಃ ಸಹಿತಸ್ತಥೈವ ಕೃಷ್ಣೋಪಿ ತದ್ವತ್ ಸರಥೋರ್ಜುನೇನ. ಮುಂದೇನಾಗುತ್ತೆ ಹೇಳ್ತಾರೆ, ಅದು ನಾಳೆ ಒಂದೊಂದು ಸ್ಥಿತಿ ಬರುತ್ತೆ. ಹೆಚ್ಚು ಕಡೆ ಹತ್ತತ್ರ ಬರ್ತಾಯಿದೆ ಈಗ, ಭಾಳ ಇಲ್ಲ, ಇನ್ನು 3-4 ದಿವಸ ಸಿಕ್ಕರೆ ಮುಗ್ಬೋದು. ಗೊತ್ತಾಯ್ತಾ?